ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ತರಗತಿಯಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟಂತೆ 150ಕ್ಕೂ ಹೆಚ್ಚಿನ MCQs ನ ಸಾಲ್ವ್ ಮಾಡ್ತಾ ಹೋಗೋಣ. ಇದರಲ್ಲಿ ನಾನು ಆದಷ್ಟು ಸ್ವಲ್ಪ ಬೇಗನೆ ಪ್ರಶ್ನೆಗೆ ಉತ್ತರನ ಹಾಕ್ತಾ ಹೋಗ್ತೀನಿ. ಹೇಳ್ತಾ ಹೋಗ್ತೀನಿ ಯಾಕೆ ಅಂತ ಹೇಳಿದ್ರೆ, ಇದ್ರಲ್ಲಿ ಆಲ್ರೆಡಿ ನಿಮ್ಗೆ ಬೋಲ್ಡ್ ಲೆಟರ್ಸ್ ಅಲ್ಲಿ, ಅದರಲ್ಲೂ ರೆಡ್ ಕಲರ್ ಅಲ್ಲಿ ನಿಮಗೆ ಕಾಣುತ್ತೆ ಅದೇ ಉತ್ತರ ಅಂತ ಹೇಳಿ. ಇಲ್ಲಿವರೆಗೂ ಏನೆಲ್ಲ ವಿಡಿಯೋಸ್ ಆಗಿದೆಯಲ್ಲ ಅದನ್ನ ನೀವು ಒಂದ್ಸಲ ಗ್ಲಾನ್ಸ್ ಮಾಡ್ಬಿಟ್ರೆ ಈ ಒಂದು ಬಹು ಆಯ್ಕೆ ಪ್ರಶ್ನೆಗಳು ನಿಮ್ಗೆ ತುಂಬಾನೇ ಈಸಿ ಆಗುತ್ತೆ. ಆಮೇಲೆ ನೀವು ಎಲ್ಲೇ ಒಂದು ಯಾರೇ ಒಂದು ಲೈವ್ ಸೆಷನ್ ನಡೆಸಲಿ, MCQs ಯಾವುದೇ ಒಂದು PDF ಆಗಿರ್ಬೋದು ಅಥವಾ ಯಾವುದೇ ವಿಡಿಯೋಸ್, ಯಾವುದೇ ಲೈವ್ ವಿಡಿಯೋಸ್ ನೀವೇನಾದ್ರೂ ಸಾಲ್ವ್ ಮಾಡ್ತಾ ಹೋದ್ರೆ ನಿಮ್ಗೆ ತುಂಬಾನೇ ಈಸಿ ಆಗುತ್ತೆ. ಈವನ್ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡ್ಬೇಕಾದ್ರೂ ಕೂಡ ನಿಮ್ಗೆ ಬಹಳನೇ ಉಪಯುಕ್ತ ಆಗುತ್ತೆ ಈ ಒಂದು ಬಹು ಆಯ್ಕೆ ಪ್ರಶ್ನೆಗಳನ್ನ. ಜೊತೆಗೆ ಈ ಹಿಂದಿನ ವಿಡಿಯೋಸ್ ಏನಿದೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಅವುಗಳನ್ನ ಒಟ್ಟಾರೆಯಾಗಿ ಮುಗಿಸ್ಬಿಟ್ರೆ, ಒಂದ್ಸಲ ನೀವು ನೋಡ್ಕೊಂಡ್ಬಿಟ್ಟು ಆಮೇಲೆ MCQs ನ ನೀವು ಸಾಲ್ವ್ ಮಾಡ್ತಾ ಹೋದ್ರೆ ನಿಮಗೆ ವಿಷಯ ಏನಿರುತ್ತೆ ಅದು ಲಾಂಗ್ ಟೈಮ್ ನಿಮ್ಗೆ ಮೆಮೊರಿಲಿ ಇರುವಂತದ್ದು. ಜೊತೆಗೆ ಅದು ನಿಮ್ಗೆ ಜಾಸ್ತಿ ಸ್ಕೋರ್ ಮಾಡೋದಕ್ಕೆ, ಸೈಕಾಲಜಿನ ಸ್ಕೋರ್ ಮಾಡೋದಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ ಫಟಾಫಟ್ ಅಂತ ನೋಡ್ತಾ ಹೋಗೋಣ. ಯಾರೆಲ್ಲ ನಮ್ಮ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ, ಪ್ರಯತ್ನ ಮತ್ತು ದೋಷ. ಓಕೆ, ಪ್ರಯತ್ನ ಮತ್ತು ದೋಷ ಸಿದ್ಧಾಂತದ ಮತ್ತೊಂದು ಹೆಸರು ಏನು ಅಂತ. ಅಂದ್ರೆ ಪ್ರಯತ್ನ ಮತ್ತು ದೋಷ ಸಿದ್ಧಾಂತ ಅಂತ ಹೇಳಿದ್ರೇನು, ಅದೇ ಪ್ರಯತ್ನ ಮತ್ತು ಪ್ರಮಾದ ಅಂತ ಹೇಳ್ತೀವಿ. ಇದನ್ನ ಹೇಳಿದವರು ಯಾರು? ದಟ್ ಇಸ್ ಥಾರ್ನ್ಡೈಕ್ ಅವರು, ಹೌದಲ್ವಾ? ಹಾಗಾದ್ರೆ ಈ ಸಿದ್ಧಾಂತಕ್ಕೆ ಇರುವಂತಹ ಮತ್ತೊಂದು ಹೆಸರೇ ಪ್ರಚೋದನೆಗೆ ಪ್ರತಿಕ್ರಿಯೆ ಸಿದ್ಧಾಂತ ಅಂತ ಹೇಳಿ. ಓಕೆ, ಇನ್ನು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಮುಗಿಸಿ ನಂತರ ಅವರ ಪ್ರತಿಕ್ರಿಯೆಯನ್ನ ಪಡೆಯಬೇಕು. ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಮುಗಿಸಿದ ನಂತರ ಅವರ ಪ್ರತಿಕ್ರಿಯೆಯನ್ನ ಪಡೆಯಬೇಕು ಎಂಬ ಪ್ರಸ್ತಾವನೆಯನ್ನ ಪ್ರಸ್ತಾಪಿಸುವಂತಹ ಕಲಿಕೆಯ ನಿಯಮ ಯಾವುದು? ನೋಡಿ, ಇವಾಗ ಅದು ಪರೀಕ್ಷೆ ಮುಗಿಯುತ್ತೆ, ಅದ್ರ ನಂತರ ಪ್ರತಿಕ್ರಿಯೆಯನ್ನ ನಾವು ಪಡಿಬೇಕು. ಅಂದ್ರೆ ಎಷ್ಟು ಮಟ್ಟಿಗೆ ನಮ್ಮ ಪಾಠ ಅನ್ನುವಂಥದ್ದು ಮಕ್ಕಳಿಗೆ ಪರಿಣಾಮಕಾರಿಯಾಗಿ ಕಲ್ತಿದ್ದಾರೆ ಅನ್ನುವಂಥದ್ದನ್ನೇ ನಾವು ಪರಿಣಾಮದ ನಿಯಮ ಅಂತ ಹೇಳ್ತೀವಿ. ಇನ್ನು ಅಭ್ಯಾಸದ ನಿಯಮದ ಪ್ರಕಾರ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಯ ನಡುವೆ ಸಂಪರ್ಕವು ತೃಪ್ತಿಕರ ಸ್ಥಿತಿಯೊಂದಿಗೆ ಇದ್ದಾಗ ಅದರ ಶಕ್ತಿ ಏನಾಗುತ್ತೆ? ನೋಡಿ, ಅಭ್ಯಾಸದ ನಿಯಮ ಪ್ರಕಾರ ಅಂದ್ರೆ ಅಭ್ಯಾಸ ಹೆಚ್ಚಿದಂತೆ ಏನಾಗುತ್ತೆ, ಲಾಂಗ್ ಟೈಮ್ ಮೆಮೊರಿಲಿ ಉಳಿಯುತ್ತೆ ಮತ್ತೆ ಪರ್ಫೆಕ್ಟ್ ಆಗ್ತಾರೆ. ಅಂದ್ರೆ ಏನು, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಿ. ಸೊ ಅಭ್ಯಾಸ ನಿಯಮದ ಪ್ರಕಾರ ಪ್ರಚೋದನೆ ಮತ್ತೆ ಪ್ರತಿಕ್ರಿಯೆ ಎರಡೂ ಸಂಪರ್ಕ ಏನಿರುತ್ತೆ ಅದು ತೃಪ್ತಿಕರ ಸ್ಥಿತಿಯೊಂದಿಗೆ ಇದ್ದಾಗ ಅದೇನಾಗುತ್ತೆ, ಹೆಚ್ಚಾಗುತ್ತೆ, ಜಾಸ್ತಿ ಆಗುತ್ತೆ. ಅನಾರೋಗ್ಯದ ಮನೋಧೋರಣೆ, ಮೂಢನಂಬಿಕೆ ಮತ್ತು ಭಯ ಇವುಗಳನ್ನ ತೊಡೆದು ಹಾಕೋದಕ್ಕೆ ಬಳಸಬಹುದಾದಂತಹ ಸಿದ್ಧಾಂತ ಯಾವುದು? ನೋಡಿ, ಅನಾರೋಗ್ಯದ ಒಂದು ಮನೋಧೋರಣೆ, ಮೂಢನಂಬಿಕೆ ಜೊತೆಗೆ ಭಯ ಇವುಗಳನ್ನ ತೊಡೆದು ಹಾಕ್ಬೇಕು ಅಂತ ಹೇಳಿದ್ರೆ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಅಪ್ಲೈಡ್ ಕ್ವೆಶನ್ ಇದು. ಇದನ್ನ ತೊಡೆದು ಹಾಕೋದಕ್ಕೆ ಬಳಸಬಹುದಾದಂತಹ ಸಿದ್ಧಾಂತ ಯಾವುದು? ಪ್ರಯತ್ನ ಮತ್ತು ದೋಷ ಕಲಿಕೆ ಅಲ್ಲ, ಒಳನೋಟ ಕಲಿಕೆ ಅಲ್ಲ, ಕ್ರಿಯಾಜನ್ಯ ಅನುಬಂಧಿತ ಕಲಿಕೆ ಅಲ್ಲ. ನೋಡಿ, ಮನೋಧೋರಣೆ ಅಂತ ಬಂದಾಗ ಅದು ಯಾವ್ದಾಗಿರುತ್ತೆ? ದಟ್ ಇಸ್ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ. ಓಕೆ, ಸಾಂಪ್ರದಾಯಿಕ ಅನುಬಂಧನ ಕಲಿಕೆ. ಇನ್ನು ಶಾಸ್ತ್ರೀಯ ಅನುಬಂಧಿತ ಕಲಿಕಾ ಸಿದ್ಧಾಂತವನ್ನ ಪ್ರತಿಪಾದಿಸಿದಂತವರು ಯಾರು? ಶಾಸ್ತ್ರೀಯ ಅನುಬಂಧಿತ ಕಲಿಕೆಯ ಸಿದ್ಧಾಂತವನ್ನ ಪ್ರತಿಪಾದಿಸಿದಂತವರು ಪೌಲೋ. ಕೊಹ್ಲರ್ ರವರ ಒಳನೋಟ ಕಲಿಕೆಯನ್ನ ಪ್ರತಿಪಾದಿಸುವುದಕ್ಕೆ ಪ್ರಯೋಗಕ್ಕೆ ಬಳಸಿದಂತಹ ಚಿಂಪಾಂಜಿ ಹೆಸರು ಏನು? ದಟ್ ಇಸ್ ಸುಲ್ತಾನ. ಇದು ವರ್ತನೆಯ ಸಂಭವನೀಯತೆಯನ್ನ ಹೆಚ್ಚು ಮಾಡುವಂತಹ ಅಂಶ. ನೋಡಿ, ವರ್ತನೆಯ ಸಂಭವನೀಯತೆಯನ್ನ ಹೆಚ್ಚು ಮಾಡುವಂತಹ ಅಂಶ ಯಾವುದು? ಪುನರ್ಬಲನ. ಇದು ಕಲಿಕೆಯ ಪ್ರಕ್ರಿಯೆಯನ್ನ ರೂಪಿಸುವಂತಹ ಅಂಶಗಳ ಅನುಕ್ರಮ. ನೋಡಿ, ಕಲಿಕೆಯ ಪ್ರಕ್ರಿಯೆಯನ್ನ ರೂಪುಗೊಳಿಸುವಂತಹ ಅಂಶಗಳ ಅನುಕ್ರಮ ಅಂದ್ರೆ ಸರಿಯಾದ ರೀತಿಯಲ್ಲಿ, ಅಂದ್ರೆ ಕ್ರಮಾನುಗತದಲ್ಲಿ ಬರಿಬೇಕು. ಮೊದಲನೇದಾಗಿ ಕಲಿಯುವವರು, ನಂತರ ಪ್ರಚೋದನೆ, ಅದರ ನಂತರ ಮರುಪ್ರತಿಕ್ರಿಯೆ. ಓಕೆ, ಇನ್ನು ಕಲಿಕೆಯ ಯಾವ ಸಾಮಾಜಿಕ ಅರಿವಿನ ದೃಷ್ಟಿಕೋನಗಳ ಪ್ರಕಾರ ವಿದ್ಯಾರ್ಥಿಗಳು ಉತ್ತಮವಾಗಿ ಕಲಿಯುತ್ತಾರೆ? ಕಲಿಕೆಯ ಯಾವ ಸಾಮಾಜಿಕ ಅರಿವಿನ ದೃಷ್ಟಿಕೋನಗಳ ಪ್ರಕಾರ ವಿದ್ಯಾರ್ಥಿಗಳು ಉತ್ತಮವಾಗಿ ಕಲಿತಾರೆ? ನೋಡಿ, ತಮ್ಮ ಪರಿಸರದೊಂದಿಗೆ ಸಕ್ರಿಯವಾಗಿ ತೊಡಗಿಸಿಕೊಂಡಾಗ ಮಾತ್ರ ಮಕ್ಕಳು ಉತ್ತಮವಾಗಿ ಕಲಿತಾರೆ. ಆಲ್ಬರ್ಟ್ ಬಂಡೂರ ಅವರು ಪ್ರತಿಪಾದಿಸಿದಂತಹ ಸಿದ್ಧಾಂತ ಯಾವುದು? ದಟ್ ಇಸ್ ಸಾಮಾಜಿಕ ಕಲಿಕಾ ಸಿದ್ಧಾಂತ. ಪ್ರತಿ ವರ್ಷ ಈ ಕೆಳಗಿನ ಯಾವ ದಿನದಂದು ವಿಶ್ವ ಆಟಿಸಂ ಜಾಗೃತಿ ದಿನವನ್ನ ಆಚರಿಸಲಾಗುತ್ತೆ? ದಟ್ ಇಸ್ ಏಪ್ರಿಲ್ 2. ಅಂದ್ರೆ
ಬರುವಂತ ಮುಂದಿನ ತಿಂಗಳು ಏನ್ ಬರುತ್ತೆ ಏಪ್ರಿಲ್, ಆ ಒಂದು ಏಪ್ರಿಲ್ 2 ಏನಿದೆ ದಟ್ ಇಸ್ ವಿಶ್ವ ಆಟಿಸಂ ಜಾಗೃತಿ ದಿನ ಅಂತ ಹೇಳಿ ಆಚರಿಸ್ತಾರೆ. ಇನ್ನು ವಿಕಲಾಂಗ ವಿದ್ಯಾರ್ಥಿಗಳ ಸೇರ್ಪಡೆಗೆ ಅಗತ್ಯವಿರುವಂತಹ ಅಂಶ ಏನು ಅಂತ ಹೇಳಿದ್ರೆ, ನೋಡಿ ಈಗ ವಿಕಲಾಂಗ ವಿದ್ಯಾರ್ಥಿಗಳನ್ನ ಶಾಲೆಗೆ ಸೇರ್ಪಡಿಸಬೇಕು, ಶಾಲೆಗೆ ಸೇರಿಸ್ತಾರೆ ಅಂದ್ರೆ ಅಗತ್ಯವಿರುವಂತಹ ಅಂಶ ಏನು? ತಾರತಮ್ಯವಿಲ್ಲದೆ ಶಿಕ್ಷಣವನ್ನ ನೀಡಬೇಕು. ಅದೇ ಒಂದು ಅಗತ್ಯವಿರುವಂತಹ ಒಂದು ಶಿಕ್ಷಣ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. IEDSS ಇದರ ಒಂದು ವಿಸ್ತೃತ ರೂಪ ಇನ್ಕ್ಲೂಸಿವ್ ಎಜುಕೇಶನ್ ಫಾರ್ ಡಿಸೇಬಲ್ಡ್ ಅಟ್ ಸೆಕೆಂಡರಿ ಸ್ಟೇಜ್. ಓಕೆ, ಇನ್ಕ್ಲೂಸಿವ್ ಎಜುಕೇಶನ್ ಫಾರ್ ಡಿಸೇಬಲ್ಡ್ ಅಟ್ ಸೆಕೆಂಡರಿ ಸ್ಟೇಜ್ ಅನ್ನುವಂಥದ್ದು ಈ IEDSS ನ ವಿಸ್ತೃತ ರೂಪ. ಸಮಗ್ರ ಪಠ್ಯಕ್ರಮವು ಈ ಕೆಳಗಿನ ಯಾವ ಆಯಾಮಗಳನ್ನ ಒಳಗೊಂಡಿದೆ? ನೋಡಿ, ಸಮಗ್ರ ಪಠ್ಯಕ್ರಮ ಅಂತ ಹೇಳಿದ್ರೆ ಯಾವನ್ನ ಒಳಗೊಂಡಿದೆ? ಸಂಚಿಕೆ ಅಥವಾ ಥೀಮ್ ಆಯಾಮ, ನಿಯಂತ್ರಿತ ಆಯಾಮ, ಪ್ರಕ್ರಿಯೆ ಅಥವಾ ಉತ್ಪನ್ನದ ಆಯಾಮ, ಸುಧಾರಿತ ವಿಷಯ ಆಯಾಮ. ACD ಅಂದ್ರೇನು? ಸಂಚಿಕೆ ಅಂದ್ರೇನು? ಥೀಮ್ ಆಯಾಮ, ಮತ್ತೆ ಉತ್ಪನ್ನದ ಆಯಾಮ, ಜೊತೆಗೆ ಸುಧಾರಿತ ವಿಷಯ ಆಯಾಮ. ಈ ನಿಯಂತ್ರಿತ ಅಂದ್ರೇನು? ಕಂಟ್ರೋಲ್ಡ್, ಹಾಗಾಗಿ ಇದು ಇಲ್ಲ. ಓಕೆ, ಇನ್ನು ಅಸಾಧಾರಣ ವರ್ಗದ ಅಡಿಯಲ್ಲಿ ಯಾವ ವರ್ಗದ ಕಲಿಯುವವರನ್ನು ಸೇರಿಸಲಾಗಿಲ್ಲ? ಸಾಮಾನ್ಯ ವರ್ಗದವರನ್ನ ಸೇರಿಸಿಲ್ಲ. ಇನ್ನು ದೃಷ್ಟಿ ಸವಾಲುಳ್ಳ ಮಕ್ಕಳನ್ನ ಗುರುತಿಸುವಂತಹ ಪ್ರಮುಖ ವಿಧಾನ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಅವಲೋಕನ ವಿಧಾನ. ಜಸ್ಟ್ ನೋಡೋದ್ರ ಮುಖಾಂತರನೇ ನಾವು ದೃಷ್ಟಿ ಸವಾಲುಳ್ಳ ಮಕ್ಕಳನ್ನ ಗುರುತಿಸಬಹುದು, ಹೌದಲ್ವಾ? ಕೆಳಗಿನವುಗಳಲ್ಲಿ ಯಾವುದು ವಿಕಲಚೇತನ ಮಾದರಿ ಅಲ್ಲ? ವಿಕಲಚೇತನದ ಮಾದರಿ ಅಲ್ಲ ಅಂತ ನೋಡಿ. ವಿಕಲಚೇತನ ಸಾಂಸ್ಕೃತಿಕ ಮಾದರಿ ಇದು ಹೌದು. ಓಕೆ, ಇನ್ನು ವಿಕಲಚೇತನ ಆರ್ಥಿಕ ಮಾದರಿ ಇದು ಹೌದು. ಚಾರಿಟಿ ಮಾದರಿ ಹೌದು. ಆದ್ರೆ ವಿಕಲಚೇತನ ಶಿಕ್ಷಣ ಮಾದರಿ ಏನಿದೆಯಲ್ಲ ಇದು ಅಲ್ಲ. ಇನ್ನು ಇವುಗಳಲ್ಲಿ ಯಾವುದು ಅತ್ಯಂತ ಹಳೆಯ ವಿಕಲಚೇತನ ಮಾದರಿ ಆಗಿದೆ? ಯಾವುದು ಅಂತ ಹೇಳಿದ್ರೆ ನೈತಿಕ ಮತ್ತು ಧಾರ್ಮಿಕ ಮಾದರಿ ಏನಿದೆಯಲ್ಲ ಇದು ಹಳೆಯದು. ಯಾವ ಹೇಳಿಕೆಯು ವಿಕಲಚೇತನ ಮಾದರಿಯ ಪ್ರಮುಖ ಉದ್ದೇಶ ಅಲ್ಲ? A ಮತ್ತು B. ಯಾವುದು? ವಿಕಲಚೇತನ ಮಾದರಿ ಮೌಲ್ಯ ತಟಸ್ಥವಾಗಿದೆ, ಜೊತೆಗೆ ಮಾದರಿ ನೀತಿಗಳ ರಚನೆ ಮತ್ತು ಸೂಚ್ಯರ್ಥವನ್ನು ಮಾರ್ಗದರ್ಶನ ಮಾಡುತ್ತೆ ಅನ್ನುವಂಥದ್ದು. 21ನೇ ಪ್ರಶ್ನೆ, ಯಾವ ಮಾದರಿಯ ವಿಕಲಚೇತನರನ್ನ ಅಲ್ಪಸಂಖ್ಯಾತ ಗುಂಪಿನ ವಿಕಲಚೇತನ ಮಾದರಿ ಅಂತ ಹೇಳಿ ಕರೀತಾರೆ ಅಂತ? ವಿಕಲಚೇತನ ಸಾಮಾಜಿಕ ಮಾದರಿ ಏನಿರುತ್ತಲ್ವಾ ಅವಂಥವರನ್ನ ಅಲ್ಪಸಂಖ್ಯಾತ ಗುಂಪಿನ ವಿಕಲಚೇತನ ಮಾದರಿ ಅಂತ ಹೇಳಿ ಕರೀತಾರೆ. ವಿಕಲಚೇತನ ಸಾಮಾಜಿಕ ಮಾದರಿ ಉಳ್ಳಂತವ್ರನ್ನ. ಇನ್ನು ವಿಕಲಚೇತನ ಸಾಮಾಜಿಕ ಮಾದರಿ ಅನ್ನುವಂತಹ ಪದವನ್ನ ಯಾರು ಪ್ರಚಲಿತಕ್ಕೆ ತಂದ್ರು ಅಂತ ಹೇಳಿದ್ರೆ ಮೈಕ್ ಆಲಿವರ್ ಅನ್ನುವಂಥವ್ರು. ಓಕೆ, ಅಸಾಧಾರಣ ಮಕ್ಕಳ ಬಗ್ಗೆ ಅತ್ಯುತ್ತಮ ವ್ಯಾಖ್ಯಾನ ನೀಡಿದಂತಹ ಶಿಕ್ಷಣ ತಜ್ಞ ಯಾರು? S.A. ಕಿರ್ಕ್. S.A. ಕಿರ್ಕ್ ಅವರು ಅಸಾಧಾರಣ ಮಕ್ಕಳ ಬಗ್ಗೆ ಒಂದು ಒಳ್ಳೆಯ ಒಂದು ಅತ್ಯುತ್ತಮ ವ್ಯಾಖ್ಯಾನವನ್ನ ನೀಡಿದರು. ಇನ್ನು ದೈಹಿಕ ಸವಾಲುಳ್ಳ ಮಕ್ಕಳ ವರ್ಗೀಕರಣಕ್ಕೆ ಸೇರದಂತಹ ಮಕ್ಕಳು ಯಾರು ಅಂತ ಹೇಳಿದ್ರೆ ಕಲಿಕಾ ಸವಾಲುಳ್ಳ ಮಕ್ಕಳು. ಇನ್ನು ಬೆನ್ನುಹುರಿಯ ಅಶಕ್ತತೆಯನ್ನ ಹೊಂದಿರುವಂತಹ ಮಕ್ಕಳನ್ನ ಯಾವ ವಿಭಾಗದ ಸವಾಲುಳ್ಳ ಮಕ್ಕಳ ಗುಂಪಿಗೆ ಸೇರಿಸಬಹುದು ಅಂತ ಅಂದ್ರೆ ನೋಡಿ, ಬೆನ್ನುಹುರಿ ಅಂತ ಬಂದಾಗ ದೈಹಿಕ ಸವಾಲುಳ್ಳ ಮಕ್ಕಳು. ಈ ಕೆಳಗಿನವುಗಳಲ್ಲಿ ಯಾವುದು ಮೂಳೆ ಮತ್ತು ಕೀಲುಗಳಿಗೆ ಸಂಬಂಧಿಸಿದ ಸವಾಲು ಮಕ್ಕಳ ಲಕ್ಷಣವಲ್ಲ? ಯಾವುದು ನೋಡಿ, ಮೂಳೆ ಮತ್ತು ಕೀಲುಗಳಿಗೆ ಸಂಬಂಧಿಸಿದ ಸವಾಲು ಇದಕ್ಕೆ ಸಂಬಂಧಪಟ್ಟಂತಹ ಸವಾಲು ಮಕ್ಕಳ ಲಕ್ಷಣ ಅಲ್ಲ ಅಂತ ಕೇಳಿದರೆ ದಟ್ ಇಸ್ ಮಾನಸಿಕ ಅಸ್ಥಿರತೆ. 27ನೇ ಪ್ರಶ್ನೆ, ದೃಷ್ಟಿಹೀನತೆಯನ್ನ ಹೊಂದಿರುವ ವಿದ್ಯಾರ್ಥಿಗಳಿಗೆ ಈ ಕೆಳಗಿನವುಗಳಲ್ಲಿ ಯಾವುದನ್ನ ಒದಗಿಸೋದ್ರಿಂದ ಪರಿಣಾಮಕಾರಿಯಾಗಿ ಕಲಿಯೋದಕ್ಕೆ ಮತ್ತು ಸಂವಹನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಯಾವುದು ನೋಡಿ, ಸಂಕೇತ ಭಾಷಾ ತರಬೇತಿ, ಬ್ರೈಲ್ ಭಾಷಾ ತರಬೇತಿ, ಪಠ್ಯದಿಂದ ಭಾಷಣಕ್ಕೆ ಪರಿವರ್ತಿಸುವ ತಂತ್ರಾಂಶ, ಸ್ಪರ್ಶ ಮುದ್ರಿತ ವಸ್ತು. BCD ಅಂದ್ರೇನು ನೋಡಿ, ದೃಷ್ಟಿಹೀನತೆ ಅಂತ ಬಂದಾಗ ಅಲ್ಲಿ ಬ್ರೈಲ್ ಅನ್ನುವಂಥದ್ದು ಬಂದೇ ಬರುತ್ತೆ, ಜೊತೆಗೆ ಪಠ್ಯದಿಂದ ಭಾಷಣಕ್ಕೆ ಪರಿವರ್ತಿಸುವ ತಂತ್ರಾಂಶ ಅನ್ನುವಂಥದ್ದು ಬೇಕಾಗುತ್ತೆ, ಜೊತೆಗೆ ಸ್ಪರ್ಶ, ಅವರು ಮುಟ್ಟಿ ನೋಡಿ ಅದನ್ನ ಗ್ರಹಿಸ್ತಾರೆ ಅಲ್ವಾ, ಹಾಗಾಗಿ ಸ್ಪರ್ಶ ಮುದ್ರಿತ ವಸ್ತು. ಮುಂದಿನ ಪ್ರಶ್ನೆ, ದೃಷ್ಟಿಹೀನತೆಯು ಈ ಕೆಳಗಿನ ಯಾವ ಕಾರಣದಿಂದ ಉಂಟಾಗಬಹುದು? ನೋಡಿ, ದೃಷ್ಟಿಹೀನತೆ ಅನ್ನುವಂಥದ್ದು ಗರ್ಭಾಶಯದ ಸೋಂಕು, ವಿಟಮಿನ್ಗಳ ಕೊರತೆ, ರೋಗ ಮತ್ತು ಗಾಯ, ಅಂತರ್ಗತ ಅಸ್ವಸ್ಥತೆಗಳು ಅಂತ ಇದೆ. ಈ ಎಲ್ಲವುಗಳಿಂದ ಕೂಡ ದೃಷ್ಟಿಹೀನತೆ ಅನ್ನುವಂಥದ್ದು ಉಂಟಾಗಬಹುದು, ಹೌದಲ್ವಾ? ಇನ್ನು ದೃಷ್ಟಿಹೀನ ಮಕ್ಕಳ ದೈಹಿಕ ಮತ್ತು ನಡವಳಿಕೆಯ ಲಕ್ಷಣಗಳು ಇದನ್ನ ಒಳಗೊಂಡಿಲ್ಲ. ಯಾವುದನ್ನ? ಅನಿಯಮಿತ ಕಣ್ಣಿನ ಚಾಲನೆ ಮತ್ತು ಕಣ್ಣು ಮಿಟುಕಿಸುವುದು, ಜೊತೆಗೆ ನಿಯಮಿತವಾಗಿ ಕಣ್ಣು ಮಿಟುಕಿಸುವುದು, ಪುಸ್ತಕಗಳನ್ನು ಕಣ್ಣುಗಳ ಹತ್ತಿರ ಹಿಡಿದಿಟ್ಟುಕೊಳ್ಳುವುದು, ಒಂದೇ ಬಾರಿಗೆ ಹೆಚ್ಚು ಸಮಯ ಕುಳಿತು ಓದಲು ಮತ್ತು ಅಥವಾ ಬರೆಯೋದಕ್ಕೆ ಸಾಧ್ಯವಿಲ್ಲದೆ ಇರುವಂಥದ್ದು.
ಇದನ್ನ ಒಳಗೊಂಡಿಲ್ಲ ಅಂತ ಹೇಳಿದರೆ ದಟ್ ಇಸ್ ನಿಯಮಿತವಾಗಿ ಕಣ್ಣು ಮಿಟುಕಿಸುವುದು ಅಂತ ಅಂದ್ರೆ ಅದರ ಒಂದು ಇದ್ರೊಳಗಡೆ ನಾವೆಲ್ಲ ಬರ್ತೀವಿ. ಆದ್ರೆ ಪದೇ ಪದೇ ಕಣ್ಣು ಮಿಟುಕಿಸೋದ ಆಗಿರೋದ್ರಿಂದ ಇದು ಒಳಗೊಂಡಿಲ್ಲ. ಜನ್ಮಜಾತ ಕುರುಡುತನ ಅಂತ ಅಂದ್ರೆ ಏನು? ಜನನದ ಸಂದರ್ಭದಲ್ಲಿ ಅಥವಾ ಜನನದ ಮೊದಲು ದೃಷ್ಟಿ ಕಳೆದುಕೊಳ್ಳೋದನ್ನ ಜನ್ಮಜಾತ ಕುರುಡುತನ ಅಂತ ಕರೀತಾರೆ. ಇನ್ನು 31ನೇ ಪ್ರಶ್ನೆ, ದೃಷ್ಟಿಹೀನತೆ ಹೊಂದಿರುವ ವಿದ್ಯಾರ್ಥಿಗಳ ಶಿಕ್ಷಣ ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ಈ ಕೆಳಗಿನ ಯಾವ ಅಭ್ಯಾಸ ಸಹಾಯಕ? ದಟ್ ಇಸ್ ಸ್ಪರ್ಶ ಮತ್ತು ಉಬ್ಬು ವಸ್ತುಗಳ ಬಳಕೆಯನ್ನ ಮಾಡುವಂಥದ್ದು. ಜೊತೆಗೆ ಶ್ರವಣ ದೋಷವು ಇವುಗಳ ಯಾವ ಅಂಶವನ್ನ ಸೂಚಿಸುತ್ತೆ? ಕೇಳುವ ಸಾಮರ್ಥ್ಯದ ಭಾಗಶಃ ನಷ್ಟ ಜೊತೆಗೆ ಕೇಳುವ ಸಾಮರ್ಥ್ಯದ ಸಂಪೂರ್ಣ ನಷ್ಟ. ಇವೆರಡನ್ನೂ ಕೂಡ ಶ್ರವಣ ದೋಷ ಅನ್ನುವಂಥದ್ದು ಸೂಚಿಸುತ್ತೆ. 34ನೇ ಪ್ರಶ್ನೆ, ಶ್ರವಣ ದೋಷವನ್ನ ಅಳೆಯುವಂತಹ ಘಟಕ ಯಾವುದು? ದಟ್ ಇಸ್ ಡೆಸಿಬಲ್. ಆಟಿಸಂ ಅನ್ನುವಂಥದ್ದು ಏನು? ಇದು ಒಂದು ಬಗೆಯ ನರ ಸಂಬಂಧಿ ರೋಗ ಸಮಷ್ಟಿ ಅಂತ ಹೇಳ್ತೀವಿ. ನರ ಸಂಬಂಧಿ ರೋಗ ಸಮಷ್ಟಿ. 35ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಮಾತಿನ ನಿರರ್ಗಳತೆಗೆ ಸಂಬಂಧಿಸಿಲ್ಲ? ಮೋನೋಟೋನ್ ಧ್ವನಿ ಅಂತ ಇದೆ. ಈ ಮೋನೋಟೋನ್ ಧ್ವನಿ ಏನಿದೆ ಇದು ಮಾತಿನ ನಿರರ್ಗಳತೆಗೆ ಸಂಬಂಧಿಸಿಲ್ಲ. ಓಕೆ. ಇನ್ನು ಭಾಷಾ ಅಸ್ವಸ್ಥತೆಯೊಂದಿಗೆ ಇರುವಂತಹ ವಿದ್ಯಾರ್ಥಿಗಳು ಏನನ್ನು ಪೂರೈಸುತ್ತಾರೆ ಎಂಬುದನ್ನು ತಿಳಿಯಲು ಕಷ್ಟವಾಗುತ್ತೆ. ನೋಡಿ, ಯಾರೆಲ್ಲ ಭಾಷಾ ಅಸ್ವಸ್ಥತೆಯನ್ನು ಒಳಗೊಂಡಿರ್ತಾರೆ ಅಂತ ಮಕ್ಕಳು ಸರಿಯಾದ ಮಾತಿನ ಶಬ್ದಗಳನ್ನು ರೂಪಿಸಲು ಸಾಧ್ಯವಿಲ್ಲ, ಅರಿವಿನ ದುರ್ಬಲರಾಗಿರುತ್ತಾರೆ, ನಿರರ್ಗಳವಾಗಿ ಓದಬಲ್ಲರು ಅಂತ ಇದೆ. ಭಾಷಾ ಅಸ್ವಸ್ಥತೆ ಯಾರೆಲ್ಲ ಹೊಂದಿರ್ತಾರೆ ಅವರು ನಿರರ್ಗಳವಾಗಿ ಓದೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಜೊತೆಗೆ ಸರಿಯಾದ ಮಾತಿನ ಶಬ್ದಗಳನ್ನ ರೂಪಿಸೋದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಅವರು ಏನನ್ನ ಅರ್ಥೈಸ್ಕೊಳ್ತಾರೆ ಎಂಬುದನ್ನು ಕೂಡ ತಿಳಿಯೋದಕ್ಕೆ ನಮ್ಗೆ ಕಷ್ಟ ಆಗುವಂಥದ್ದು. ಇನ್ನು ಸಾಮಾಜಿಕ ಸಂದರ್ಭದಲ್ಲಿ ನಾವು ಭಾಷೆನ ಹೇಗೆ ಬಳಸ್ತೀವಿ ಅನ್ನೋದಕ್ಕೆ ಏನಂತ ಹೇಳ್ತಾರೆ ನೋಡಿ. ಸಾಮಾಜಿಕ ಸಂದರ್ಭದಲ್ಲಿ ಭಾಷೆನ ಹೇಗೆ ಬಳಸ್ತಾರೆ ಅನ್ನೋದನ್ನ ಪ್ರಾಗ್ಮಾಟಿಕ್ಸ್ ಅಂತ ಹೇಳಿ ಕರೀತಾರೆ. ಯಾವ ವಯಸ್ಸಿನವರಿಗೆ ಅಭಿವ್ಯಕ್ತಿ ಸಂಪೂರ್ಣವಾಗಿ ಅಭಿವೃದ್ಧಿ ಆಗಿರೋದಿಲ್ಲ. 4 ವರ್ಷದ ಮಕ್ಕಳಿಗೆ ಸಂಪೂರ್ಣವಾಗಿ ಅಭಿವ್ಯಕ್ತಿ ಅನ್ನುವಂಥದ್ದು ಅಭಿವೃದ್ಧಿ ಆಗಿರೋದಿಲ್ಲ. ಪ್ರತಿಭಾನ್ವಿತ ಮಕ್ಕಳೊಂದಿಗೆ ವ್ಯವಹರಿಸುವ ವಿಶೇಷ ನಿಬಂಧನೆಗಳಲ್ಲಿ ಯಾವುದನ್ನ ಸೇರಿಸಿಲ್ಲ? ವೇಗವರ್ಧನೆ, ಮರುಹೊಂದಾಣಿಕೆ ಅಥವಾ ಪುಷ್ಟೀಕರಣ, ಸಾಮರ್ಥ್ಯ, ಗುಂಪುಗಾರಿಕೆ, ವಿಶೇಷ ವಿದ್ಯಾರ್ಥಿ ವೇತನಗಳು ಮತ್ತು ಪ್ರಶಸ್ತಿಗಳ ಯೋಜನೆಗಳು ಇವುಗಳನ್ನ ಸೇರಿಸಿಲ್ಲ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಯಾವಾಗಲೂ ತೀರ್ಪುಗಳಲ್ಲಿ ಸ್ವತಂತ್ರರಾಗಿರ್ತಾರೆ. ಪ್ರತಿಭಾನ್ವಿತ ಮಗುವಿನ ನಕಾರಾತ್ಮಕ ಗುಣಲಕ್ಷಣ ಯಾವುದು ಅಂತ ಹೇಳಿದ್ರೆ ಅವರು ಕೆಲವೊಮ್ಮೆ ಉತ್ಸಾಹದಿಂದ ಇರ್ತಾರೆ, ಕೆಲವೊಂದ್ಸತಿ ಬೋಧನೆ ಕಡೆಗೆ ಅವ್ರನ್ನ ಗಮನ ನೀಡೋದಕ್ಕೆ ಅಂದ್ರೆ ಅವರು ತುಂಬಾನೇ ಪ್ರತಿಭಾನ್ವಿತರಾಗಿರೋದ್ರಿಂದ ಬೋಧನೆಯ ಕಡೆಗೆ ಗಮನವನ್ನ ನೀಡೋದಿಲ್ಲ. ಅದು ಒಂದು ನಕಾರಾತ್ಮಕ ಗುಣಲಕ್ಷಣ ಅಂತ ಹೇಳ್ಬೋದು. ಆಮೇಲೆ ಪ್ರತಿಭಾನ್ವಿತ ಮಕ್ಕಳನ್ನ ಗುರುತಿಸುವಂತಹ ವಿಧಾನ ವೀಕ್ಷಣೆಯ ಮೂಲಕ, ಗುಪ್ತಚರ ಪರೀಕ್ಷೆ ಮೂಲಕ ಮತ್ತು ವ್ಯಕ್ತಿತ್ವ ಪರೀಕ್ಷೆ ಇವೆಲ್ಲವನ್ನೂ ಕೂಡ ಬಳಸ್ತೀವಿ. ಪ್ರತಿಭಾನ್ವಿತ ಮಗುವನ್ನ ಹೇಗೆ ವ್ಯಾಖ್ಯಾನಿಸಲಾಗಿದೆ? ಪ್ರತಿಭಾನ್ವಿತ ಮಗು ಅಂತ ಹೇಳಿದ್ರೆ 150 ಅಥವಾ ಅದಕ್ಕಿಂತ ಹೆಚ್ಚಿದ್ರೆ ಅವರನ್ನ ನಾವು ಪ್ರತಿಭಾನ್ವಿತ ಮಗು ಅಂತ ಕರಿತೀವಿ. ನಿಧಾನವಾಗಿ ಕಲಿಯುವವರಿಗೆ ಸಮಾಲೋಚನೆ ಮತ್ತು ಮಾರ್ಗದರ್ಶನವನ್ನು ಒದಗಿಸುವಲ್ಲಿ ಸಾಮಾನ್ಯವಾಗಿ ಯಾವ ನಿಬಂಧನೆಯು ಹೆಚ್ಚು ಸೂಕ್ತವಾಗಿದೆ? ದಟ್ ಇಸ್ ಪರಿಹಾರ ಬೋಧನೆ. ಕೆಳಗಿನವುಗಳಲ್ಲಿ ಯಾವ ಅಂಶವು ಮಾನಸಿಕ ಕುಂಠಿತಕ್ಕೆ ಸಾಮಾನ್ಯ ಕಾರಣ? ತಾಯಿಯಲ್ಲಿ ಜರ್ಮನ್ ದಡಾರ ಏನಿದೆ ಇದು ಮಾನಸಿಕ ಕುಂಠಿತಕ್ಕೆ ಸಾಮಾನ್ಯವಾದ ಕಾರಣ. ಮಾನಸಿಕ ಕುಂಠಿತಕ್ಕೆ ಇದು ಕಾರಣ. ಬೌದ್ಧಿಕ ಅಸಾಮರ್ಥ್ಯ ಹೊಂದಿರುವಂತಹ ವಿದ್ಯಾರ್ಥಿಗಳಿಗೆ ವೃತ್ತಿಪರ ತರಬೇತಿಯ ಪ್ರಾಥಮಿಕ ಗುರಿ ಏನಾಗಿರ್ಬೇಕು ಅಂತ ಹೇಳಿದ್ರೆ ಸ್ಪರ್ಧಾತ್ಮಕ ಉದ್ಯೋಗಕ್ಕಾಗಿ ತಯಾರಿ ಮಾಡೋದು ಅವರ ಒಂದು ಪ್ರಾಥಮಿಕ ಗುರಿ ಆಗಿರ್ಬೇಕು. ಇನ್ನು 47ನೇ ಪ್ರಶ್ನೆ, ಯಾವ IQ ಶ್ರೇಣಿಯ ತರಬೇತಿ ಅಂದ್ರೆ ಯಾವ ಒಂದು ಶ್ರೇಣಿಯನ್ನ ತರಬೇತಿ ನೀಡಬಹುದಾದ ಬುದ್ಧಿಮಾಂದ್ಯ ಮಕ್ಕಳ IQ ಮಟ್ಟ ಅಂತ ಹೇಳಿ ಕರೀತಾರೆ? ಅಂದ್ರೆ 36 ಇಂದ 49 ಇದ್ರೆ ಅವರನ್ನ ತರಬೇತಿ ನೀಡೋದ್ರ ಮೂಲಕ ಅವ್ರನ್ನ ಸಾಮಾನ್ಯ ವಿದ್ಯಾರ್ಥಿಗಳಾಗಿ ಮಾಡಬಹುದು ಅಂತ. ಕೆಳಗಿನವುಗಳಲ್ಲಿ ಯಾವುದು ಬುದ್ಧಿಮಾಂದ್ಯ ಮಗುವಿನ ಲಕ್ಷಣ ಅಲ್ಲ? ನೆನಪಿಡುವ ಸಾಮರ್ಥ್ಯ ಇದೆಯಲ್ಲ, ಇದು ಅಲ್ಲ. ಮಾನಸಿಕ ಕುಂಠಿತಕ್ಕೆ ಕಾರಣವಾಗುವಂತಹ ಫೆನಿಲ್ಕಟೋನೋರಿಯಾ ಇದು ಏನು? ಹಾಗಂದ್ರೆ ಏನು ಅಂತ ಹೇಳಿದ್ರೆ ಚಯಾಪಚಯ ಅಸ್ತವ್ಯಸ್ತೆ ಅಥವಾ ಅಸ್ವಸ್ಥತೆ ಅಂತ ಹೇಳ್ತೀವಿ. ಚಯಾಪಚಯ ಅಸ್ವಸ್ಥತೆ. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ಸೃಜನಶೀಲತೆಗೆ ಆಲೋಚನೆ ಅನ್ನುವಂಥದ್ದು ಅಗತ್ಯ ಇಲ್ಲ ಅಂತ ಹೇಳ್ತಾರಲ್ಲ, ಈ ಹೇಳಿಕೆ ಸರಿ ಇಲ್ಲ. ಕೆಳಗಿನವುಗಳಲ್ಲಿ ಸೃಜನಶೀಲತೆಯನ್ನ ಪ್ರಾಥಮಿಕ ಹಂತದಲ್ಲಿ ಗುರುತಿಸುವ ಲಕ್ಷಣ? ದಟ್ ಇಸ್ ವಿಭಿನ್ನ ಚಿಂತನೆ. ಸೃಜನಶೀಲತೆಯನ್ನ ಈ ಕೆಳಗಿನ ಯಾವ ಪದದಿಂದ ಅರ್ಥೈಸಲಾಗಿದೆ ನೋಡಿ? ಉತ್ಪನ್ನ, ಪ್ರಕ್ರಿಯೆ, ನವೀನತೆ ಇವೆಲ್ಲವುಗಳಿಂದನೂ ನಾವು ಕ್ರಿಯೇಟಿವಿಟಿ ಅಂತ ಹೇಳಿ ಅರ್ಥೈಸ್ತೀವಿ. ಕೆಳಗಿನವುಗಳಲ್ಲಿ ಯಾವುದು ಸೃಜನಶೀಲತೆಯ ಪ್ರಕ್ರಿಯೆಯಲ್ಲಿ ಕಂಡುಬರುವ ಹಂತ ಅಲ್ಲ? ಯಾವುದು? ದಟ್ ಇಸ್ ಸ್ಫೂರ್ತಿ. ಯಾಕಂದ್ರೆ ಸುಪ್ತ ಚಿಂತನೆಯ ಹಂತ ಇರುತ್ತೆ, ಸಿದ್ಧತೆ ಇರುತ್ತೆ, ಸಾಮಾನ್ಯೀಕರಣ ಇರುತ್ತೆ, ಅದ್ರ ಸ್ಫೂರ್ತಿ ಇರೋದಿಲ್ಲ.
ಈ ಕೆಳಗಿನವುಗಳಲ್ಲಿ ಯಾವುದು ಅಪೂರ್ಣ ಸಾಧಕರ ಲಕ್ಷಣ ಅಲ್ಲ? ಉತ್ತಮ ಓದುವ ಕೌಶಲಗಳ ಕೊರತೆ, ಶಾಲಾ ಚಟುವಟಿಕೆಗಳಲ್ಲಿ ಆಸಕ್ತಿ ಕೊರತೆ, ನಾಚಿಕೆ ಸ್ವಭಾವ ಮತ್ತು ಕೀಳರಿಮೆಯ ಮನೋಭಾವ, ಸಂವಹನ ಕೌಶಲ. ಇದು ಏನಿದೆ ಸಂವಹನ ಕೌಶಲ, ಇದು ಗುಣಲಕ್ಷಣ ಅಲ್ಲ. ಅಪೂರ್ಣ ಸಾಧಕರು ಅಂತ ಹೇಳಿದ್ರೆ ಸಹಜತೆಗಿಂತ ಕೆಳಗಿನ ಮಟ್ಟದ ಶೈಕ್ಷಣಿಕ ಸಾಧನೆ ಹೊಂದಿರುವಂತವರು ಅಪೂರ್ಣ ಸಾಧಕರು ಅಂತ ಹೇಳ್ತೀವಿ. ಅಂದ್ರೆ ಸಹಜತೆಗಿಂತ ನ್ಯಾಚುರಲ್ ಆಗಿ ಅವ್ರು ಏನ್ ತೆಗಿತಾರೆ ಅದಕ್ಕಿಂತ ಕೆಳಮಟ್ಟದ ಶೈಕ್ಷಣಿಕ ಸಾಧನೆ ಮಾಡಿರುವವರನ್ನ ನಾವು ಅಪೂರ್ಣ ಸಾಧಕರು ಅಂತ ಕರಿತೀವಿ. ಇನ್ನು ಅರಿವಿನ ಕೌಶಲಗಳು ಆಗಿರುವಂತಹ ಗಮನ, ಸ್ಮರಣ ಶಕ್ತಿ, ಸಮಸ್ಯೆ ಪರಿಹಾರ ಇತ್ಯಾದಿಗಳು ಇದಕ್ಕೆ ಸಂಬಂಧಿಸಿದಂತೆ ಅಂದ್ರೆ ಇವುಗಳಲ್ಲಿ ಯಾವುದು ಸಂಬಂಧಿಸಿದೆ? ದಟ್ ಇಸ್ ವ್ಯಕ್ತಿಯ ಭಾವನಾತ್ಮಕ ಸ್ಥಿತಿಯಿಂದ ಗಮನಾರ್ಹವಾಗಿ ಪ್ರಭಾವಿತವಾಗಿರುತ್ತೆ ಅಂತ ಇದೆಯಲ್ಲ ಇದು. ಕೆಳಗಿನ ಯಾವ ಹೇಳಿಕೆ ಭಾವನೆ ಮತ್ತು ಅರಿವಿನ ಬಗ್ಗೆ ಸರಿಯಾಗಿದೆ? ಹೆಚ್ಚಿನ ಒತ್ತಡವು ಕಲಿಕೆಯನ್ನು ಉತ್ತೇಜಿಸುತ್ತೆ ಅಂತ ಇದೆಯಲ್ಲ, ದಿಸ್ ಇಸ್ ರಾಂಗ್ ಆನ್ಸರ್. ಓಕೆ, ಭಾವನೆ ಮತ್ತು ಅರಿವಿನ ಬಗ್ಗೆ ಸರಿಯಾಗಿದೆ. ನೋಡಿ, ಭಾವನೆ ಮತ್ತೆ ಅರಿವು ಇವುಗಳಿಗೆ ಸಂಬಂಧಪಟ್ಟಿರೋದು ಅಂತ ಹೇಳಿದ್ರೆ ನೋಡಿ, ಅತಿಯಾದ ಒಂದು ಒತ್ತಡ ಅಂದ್ರೆ ಮಾಡ್ಕೊಂಡ್ ಬರ್ಲೇಬೇಕು ಅಂದ್ರೆ ಕಂಡೀಷನ್ ಇಟ್ಟಾಗ, ಓಕೆ, ಅವರಿಗೆ ಅಂದ್ರೆ ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್, ಇದು ಒಂದು ಕಡೆ ಅವಕಾಶ ನಿನಗೆ ಅಂತ ಕೊಟ್ಟಾಗ ಆ ಒಂದು ಹೆಚ್ಚಿನ ಒತ್ತಡ ಕಲಿಕೆಯನ್ನ ಅದು ಉತ್ತೇಜಿಸುತ್ತೆ ಅಂತ ಹೇಳ್ತಾರೆ. ಬಾಲಾಪರಾಧಿ ಎಂದು ಯಾವ ವಯಸ್ಸಿನ ವರ್ಗವನ್ನ ವ್ಯಾಖ್ಯಾನಿಸಲಾಗಿದೆ? 18 ವರ್ಷದ ಕೆಳಗೆ. ಬಾಲಾಪರಾಧ ಅನ್ನುವಂಥದ್ದು ಸಾಮಾನ್ಯವಾಗಿ ಯಾವುದಕ್ಕೆ ಅದು ಯಾವುದ್ರ ಜೊತೆ ಸಂಬಂಧಿಸಿದೆ ಅಂತ ಅಂದ್ರೆ ಮನೆಯ ಕಲುಷಿತ ವಾತಾವರಣ, ಸೂಕ್ತವಲ್ಲದ ಶಿಸ್ತು, ಕುಟುಂಬದ ಅಪಶ್ರುತಿ ಇವೆಲ್ಲವೂ ಕೂಡ ಕಾರಣ. ಬಾಲಾಪರಾಧಿ ನ್ಯಾಯದಲ್ಲಿ ಎಷ್ಟು ಸಿದ್ಧಾಂತಗಳಿದೆ? ನೋಡಿ, ಬಾಲಾಪರಾಧಿ ನ್ಯಾಯದಲ್ಲಿ 3 ಸಿದ್ಧಾಂತಗಳು ಬಾಲಾಪರಾಧಿ ನ್ಯಾಯಾಂಗದಲ್ಲಿ ಇದೆ. ಡಿಸ್ಲೆಕ್ಸಿಯಾ ಈ ಒಂದು ಸಾಮರ್ಥ್ಯದ ಕಲಿಕಾ ನ್ಯೂನತೆ ಯಾವುದು? ಓದೋದಕ್ಕೆ ಆಗದೆ ಇರೋದನ್ನ ಡಿಸ್ಲೆಕ್ಸಿಯಾ ಅಂತ ಕರಿತೀವಿ. ಕಲಿಕೆಯಲ್ಲಿ ಹಿಂದುಳಿಯುವಿಕೆಯು ಕೆಳಗಿನ ಒಂದನ್ನ ಬಿಟ್ಟು ಯಾವುದಾದರೂ ಅಥವಾ ಯಾವುದರಿಂದಲಾದ್ರೂ ಉಂಟಾಗಬಹುದು ಅಂತ ಹೇಳ್ತಾರೆ. ಒಂದನ್ನ ಬಿಟ್ಟು, ದಟ್ ಇಸ್ ಪ್ರಸವ ಪೂರ್ವ ಹಂತ. ಪ್ರಸವ ಪೂರ್ವ ಹಂತದಲ್ಲಿ ಮದ್ಯಪಾನ ಮಾಡುವುದು ಅಂತ ಏನಿದೆಯಲ್ಲ, ದಿಸ್ ಇಸ್. ಆಮೇಲೆ ಕಲಿಕಾ ದೌರ್ಬಲ್ಯಕ್ಕೆ ಕಾರಣಗಳು ನೋಡಿ, ದೈಹಿಕ ಅಂಶಗಳು ಕಾರಣ ಆಗುತ್ತೆ, ಪರಿಸರದ ಅಂಶಗಳು ಕಾರಣ ಆಗುತ್ತೆ, ಮನೋವೈಜ್ಞಾನಿಕ ಅಂಶಗಳು ಕೂಡ ಕಾರಣ ಆಗ್ತಾ ಹೋಗುತ್ತೆ. ಇನ್ನು 64ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಭಾಷಾ ದೌರ್ಬಲ್ಯವನ್ನ ಸೂಚಿಸುತ್ತೆ? ದಟ್ ಇಸ್ ಅಕ್ಷರದ ಪುನರಾವರ್ತನೆ, ಅದು ಕೂಡ ಭಾಷಾ ದೌರ್ಬಲ್ಯವನ್ನ ಸೂಚಿಸುತ್ತೆ. ಮೀನ್ಸ್ ನೆಗೆಟಿವಿಟಿ, ಲ್ಯಾಂಗ್ವೇಜ್ ಅನ್ನು ಕಲಿಬೇಕಾದ್ರೆ ನೆಗೆಟಿವಿಟಿ ಅಂದ್ರೆ ಮತ್ತೆ ಮತ್ತೆ ಅದೇ ಪದನ ಹೇಳೋದು. ಓಕೆ, ನೋಡಿ, ಅದೇ ಪದೇ ಕೇಳುವಿಕೆ, ಇದು ಬರೋಲ್ಲ. ಮತ್ತೆ ತೀರಾ ಹತ್ತಿರದಿಂದ ಓದುವುದು ಇದು ಅಲ್ಲ, ತೀರಾ ದೂರದಿಂದ ಓದುವುದು ಇದು ಅಲ್ಲ. ನೋಡಿ, ಭಾಷಾ ದೌರ್ಬಲ್ಯ ಅಂತ ಬಂದಾಗ ಅಕ್ಷರವನ್ನ ಪದೇ ರಾ ರಾ ರಾ, ಓಕೆ, ಈ ರೀತಿ ಪುನರಾವರ್ತನೆ ಮಾಡುವಂಥದ್ದು. ಭಾಷಾ ದೌರ್ಬಲ್ಯವನ್ನ ಹೋಗಲಾಡಿಸ್ಬೇಕು ಅಂತ ಹೇಳಿದ್ರೆ ಸಲಹೆ ನೀಡಿದಂತಹ ಭಾಷಾ ತಜ್ಞ ಯಾರು? ವಾನ್ ರಿಪ್ಪನ್ ಅವರು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಮಕ್ಕಳಲ್ಲಿ ಭಾಷಾ ದೌರ್ಬಲ್ಯ ಇದ್ರೆ ಅದನ್ನ ಯಾವ ರೀತಿ ಹೋಗಲಾಡಿಸ್ಬೇಕು ಅಂತ ಹೇಳಿ ಸಲಹೆಯನ್ನ ನೀಡಿದಂತಹ ಭಾಷಾ ತಜ್ಞ ಯಾರು ಅಂತ ಹೇಳಿದ್ರೆ ವಾನ್ ರಿಪ್ಪನ್ ಅವರು. ಭಾಷಾ ದೌರ್ಬಲ್ಯ ಹೋಗಲಾಡಿಸೋದಕ್ಕೆ ಯಾವ ಚಟುವಟಿಕೆ ಸೂಕ್ತ? ಬಾಯ್ದೆರೆ ಚಟುವಟಿಕೆ, ಅಂದ್ರೆ ಬಾಯಿ ಬಿಟ್ಟು ಜೋರಾಗಿ ಓದೋದ್ರಿಂದ ಭಾಷಾ ದೌರ್ಬಲ್ಯವನ್ನ ಹೋಗಲಾಡಿಸಬಹುದು. ಇನ್ನು ಭಾಷಾ ದೌರ್ಬಲ್ಯವು ಮಕ್ಕಳು ಯಾವ ವಿಷಯದಲ್ಲಿ ತೊಂದರೆ ಅನುಭವಿಸ್ತಾರೆ ಅಂತ ಅಂದ್ರೆ ವಿಷಯ ಅಭಿವ್ಯಕ್ತಿಯಲ್ಲಿ ಅವರು ತೊಂದರೆಯನ್ನ ಅನುಭವಿಸ್ತಾರೆ. ಇನ್ನು ವಾನ್ ರಿಪ್ಪನ್ ರವರ ಪ್ರಕಾರ ಭಾಷಾ ದೌರ್ಬಲ್ಯ ಹೋಗಲಾಡಿಸ್ಬೇಕು ಅಂತ ಹೇಳಿದ್ರೆ ಯಾವ ರೀತಿಯ ಪರಿಸರ ಹಿತಕರ ಅಂತ ಹೇಳಿದ್ರೆ ಮೊದಲನೇದಾಗಿ ವೆರಿ ಬೇಸ್ಮೆಂಟ್ ಕೌಟುಂಬಿಕ ಪರಿಸರ. ಸ್ವಲೀನತೆಯನ್ನ ಇದರೊಂದಿಗೆ ಗುಣಪಡಿಸಬಹುದು. ಯಾವುದು? ವರ್ತನೆ ಚಿಕಿತ್ಸೆ ಮೂಲಕ, ಔಷಧಿಗಳ ಮೂಲಕ, ಮೆದುಳಿನ ಶಸ್ತ್ರಚಿಕಿತ್ಸೆ ಮೂಲಕ, ಇವೆಲ್ಲವುಗಳಿಂದ ಕೂಡ ಗುಣಪಡಿಸಬಹುದು. ಯಾವ ಶೈಕ್ಷಣಿಕ ಹಂತದಲ್ಲಿ ಸ್ವಲೀನತೆ ಹೊಂದಿರುವಂತಹ ವ್ಯಕ್ತಿಗಳನ್ನ ಮೊದಲು ಗುರುತಿಸಲಾಗುತ್ತೆ? ಶಾಲಾ ಪೂರ್ವ ಇದ್ದಾಗ ಮಾತ್ರ ಗುರುತಿಸುವಂಥದ್ದು. ಹಿಂದುಳಿದ ಮಕ್ಕಳಿಗೆ ಇರುವ ಪರಿಣಾಮಕಾರಿ ಪರಿಸರ ಯಾವುದು? ಪಠ್ಯಕ್ರಮದ ಬದಲಾವಣೆ, ಬೋಧನಾ ವಿಧಾನದ ಬದಲಾವಣೆ, ತರಗತಿಯ ಗಾತ್ರವನ್ನು ಕಡಿಮೆಗೊಳಿಸುವುದು, ವೈಯಕ್ತಿಕ ಗಮನ ನೀಡುವಂಥದ್ದು ಪರಿಣಾಮಕಾರಿ ಪರಿಹಾರ ಅಂತ ಹೇಳ್ಬೋದು. ಸೆರೆಬ್ರಲ್ ಪಾಲ್ಸಿಯಲ್ಲಿ ಮೊದಲು ವಿವರಿಸಿದವರು ನೋಡಿ, ಸೆರೆಬ್ರಲ್ ಪಾಲ್ಸಿ ಅಂದ್ರೆ ಏನು ಅಂತ ಹೇಳಿ ಮೊಟ್ಟ ಮೊದಲಿಗೆ ಹೇಳಿದಂತವ್ರು ವಿಲಿಯಂ ಲಿಟಲ್ ರವರು. ಸೆರೆಬ್ರಲ್ ಪಾಲ್ಸಿ ಹೊಂದಿರುವಂತಹ ಮಗುವನ್ನ ಪತ್ತೆ ಹಚ್ಚೋದಕ್ಕೆ ವೈದ್ಯರು ಎಷ್ಟು ಸಮಯ ತೆಗೆದುಕೊಳ್ತಾರೆ? ಮಗು ಹುಟ್ಟಿದ 1 ರಿಂದ 2 ವರ್ಷದ ನಂತರ ಅವರು ಸಮಯ ಅಂದ್ರೆ ಅದನ್ನ ಕಂಡು ಹಿಡಿಲಿಕ್ಕೆ ಏನಿಲ್ಲ ಅಂದ್ರೂ ಮಗು ಹುಟ್ಟಿದ ನಂತರ ಮಗುಗೆ 1 ರಿಂದ 2 ವರ್ಷ ಆಗಿರ್ಬೇಕು. ಓಕೆ, ಅದಾದ ನಂತರ ಅವರು ಅದನ್ನ ಕಂಡು ಹಿಡಿತಾರೆ. ಯಾವ ಲಿಂಗವು ಹೆಚ್ಚಿನ ಶೇಕಡವಾರು ಸೆರೆಬ್ರಲ್ ಪಾಲ್ಸಿ ತೊಂದರೆಯಿಂದ ಬಳಲ್ತಾರೆ? ಅಂದ್ರೆ ಯಾವ ಲಿಂಗ ಅಂತ ಹೇಳಿದ್ರೆ ಯಾವ ಮಗು, ಅದರಲ್ಲೂ ಜಾಸ್ತಿ ಗಂಡು ಮಗುನೇ ಈ ಒಂದು ಸೆರೆಬ್ರಲ್ ಪಾಲ್ಸಿ ತೊಂದರೆಯಿಂದ ಬಳಲುವಂಥದ್ದು.
ಹೆಚ್ಚು ಸೆರೆಬ್ರಲ್ ಪಾಲಿಸಿ ಹೊಂದಿರುವಂತಹ ಜನರು ಇದರಿಂದ ಬಳಲ್ತಾರೆ. ಯಾವ್ದ್ರಿಂದ? ದಟ್ ಇಸ್ ಅಪೌಷ್ಟಿಕತೆ ಮತ್ತೆ ನ್ಯೂಮೋನಿಯಾದಿಂದ ಬಳಲ್ತಾರೆ. ಡೌನ್ ಸಿಂಡ್ರೋಮ್ ನ ಮತ್ತೊಂದು ಹೆಸರು ದಟ್ ಇಸ್ ಟ್ರೈಸೋಮಿ 21 ಅಂತ ಹೇಳಿ. ಓಕೆ, ಟ್ರೈಸೋಮಿ 21 ಅಂತ ಹೇಳಿ. ಟ್ರೈಸೋಮಿ 21 ಏನಿದೆಯಲ್ಲ, ಇದು ಡೌನ್ ಸಿಂಡ್ರೋಮ್ ನ ಮತ್ತೊಂದು ಹೆಸರು. ಸಾಮಾನ್ಯವಾಗಿ ಡೌನ್ ಸಿಂಡ್ರೋಮ್ ಹೊಂದಿರುವಂತಹ ವ್ಯಕ್ತಿಯ ಐಕ್ಯೂ ಎಷ್ಟಿರುತ್ತೆ? 40 ಇಂದ 50 ಇರುತ್ತೆ ಅಷ್ಟೇ. ಡೌನ್ ಸಿಂಡ್ರೋಮ್ ಹೊಂದಿರುವ ವ್ಯಕ್ತಿಯಲ್ಲಿ ಈ ಲಕ್ಷಣ ಕಂಡು ಬರೋದಿಲ್ಲ. ಹೆಚ್ಚಿನ ಸ್ನಾಯು ಟೋನ್ ಅಂತ ಏನಿದೆಯಲ್ಲ, ಇದು ಕಂಡು ಬರಲ್ಲ. ಅದು ಬಿಟ್ಟು ಅವರು ತುಂಬಾ ಸಣ್ಣ ಒಂದು ನಿಲುವನ್ನ ಹೊಂದಿರ್ತಾರೆ, ಸಣ್ಣ ಕುತ್ತಿಗೆ ಇರುತ್ತೆ, ಮೇಲ್ಮುಖವಾಗಿ ಓರೆಯಾದ ಕಣ್ಣುಗಳನ್ನ ಒಳಗೊಂಡಿರ್ತಾರೆ. ಡೌನ್ ಸಿಂಡ್ರೋಮ್ ಹೊಂದಿರುವ ಮಗು ಎಷ್ಟು ಕ್ರೋಮೋಸೋಮ್ಗಳ ಸಂಖ್ಯೆನ ಒಳಗೊಂಡಿರುತ್ತೆ? ದಟ್ ಇಸ್ 47. ಓಕೆ, 47. ಆದ್ರೆ ಡೌನ್ ಸಿಂಡ್ರೋಮ್ ಅಂತ ಹೇಳಿದಾಗ ನೋಡಿ, ಒಂದು ಕ್ರೋಮೋಸೋಮ್ ಹೆಚ್ಚಿಗೆ ಆಗ್ಬಿಟ್ಟಿರುತ್ತೆ. ಸಾಮಾನ್ಯವಾಗಿ 46 ಇರುತ್ತೆ ಅಲ್ವಾ, 46+1 ಆಗ್ಬಿಟ್ಟಿರುತ್ತೆ. ಯಾವ್ದ್ರಲ್ಲಿ? ಡೌನ್ ಸಿಂಡ್ರೋಮ್ ಇರೋರಲ್ಲಿ. ಡೌನ್ ಸಿಂಡ್ರೋಮ್ ಹೊಂದಿರುವ ಮಕ್ಕಳು ತಮ್ಮ ನಾಲಿಗೆಯನ್ನ ಹೊರಚಾಚಿಕೊಳ್ಳೋದಕ್ಕೆ ಕಾರಣ ಏನು ಅಂತ ಅಂದ್ರೆ, ಸರಾಸರಿ ನಾಲಿಗೆಗಿಂತ ದೊಡ್ಡದು ಮತ್ತು ಸರಾಸರಿ ಬಾಯಿಗಿಂತ ಚಿಕ್ಕದಾಗಿರುತ್ತೆ. ಅಂದ್ರೆ ಸರಾಸರಿ ನಾಲಿಗೆಗಿಂತ ದೊಡ್ಡದಾಗಿರುತ್ತೆ, ಸರಾಸರಿ ಬಾಯಿಗಿಂತ ಚಿಕ್ಕದಾಗಿರುತ್ತೆ. ಹಾಗಾಗಿ ಅವರು ನಾಲಿಗೆಯನ್ನ ಹೊರಚಾಚಿಕೊಳ್ಳೋದಕ್ಕೆ ಕಾರಣ. ಇನ್ನು ADHD ನ್ಯೂನತೆಯನ್ನ ಹೊಂದಿರುವಂತಹ ಮಕ್ಕಳು ಈ ಕೆಳಗಿನ ಯಾವ ಮೆದುಳಿನ ಪ್ರದೇಶದಲ್ಲಿ ಕೊರತೆಯನ್ನ ಹೊಂದಿರ್ತಾರೆ ಅಂದ್ರೆ, ಕಾರ್ಯನಿರ್ವಹಣೆ ಈ ಒಂದು ಪ್ರದೇಶದಲ್ಲಿ ಅವರು ಕೊರತೆಯನ್ನ ಹೊಂದಿರ್ತಾರೆ. ನೋಡಿ, ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ ಹೇಳ್ತೀವಿ. ಯಾವುದು ADHD ಯ ಲಕ್ಷಣ ಅಲ್ಲ. ಅಜಾಗರೂಕತೆ, ಹಠಾತ್ ಪ್ರವೃತ್ತಿ, ಚಡಪಡಿಸುವಿಕೆ ಇವೆಲ್ಲವೂ ಕೂಡ ADHD ಗೆ ಬರುತ್ತೆ. ಬಟ್ ತೊದಲುವಿಕೆ ಏನಿದೆಯಲ್ಲ, ಇದು ಬರೋದಿಲ್ಲ. ಮಕ್ಕಳು ಅಥವಾ ವಯಸ್ಕರಲ್ಲಿ ADHD ಚಿಕಿತ್ಸೆಗಾಗಿ ಯಾವ ವರ್ಗದ ಔಷಧಿಗಳನ್ನ ಬಳಸೋದಿಲ್ಲ ಅಂತ ಹೇಳಿದ್ರೆ, ಆಂಟಿಸೈಕೋಟಿಕ್ ಔಷಧಿಗಳನ್ನ ಬಳಸೋದಿಲ್ಲ. ಓಕೆ, ಸೈಕೋ ಸ್ಟಿಮ್ಯುಲೈಡ್ ಔಷಧಿಗಳನ್ನ ಬಳಸ್ತಾರೆ, ಖಿನ್ನತೆ ಶಮನಕಾರಿಗಳನ್ನ ಬಳಸ್ತಾರೆ. ಇನ್ನು ಸಂವಿಧಾನವು ಇಲ್ಲಿಯವರೆಗೆ ಎಷ್ಟು ಪರಿಶಿಷ್ಟ ಪಂಗಡವನ್ನ ಗುರುತಿಸಿದೆ? ದಟ್ ಇಸ್ 700 ಅಷ್ಟು ST ಇವರನ್ನ ಗುರುತಿಸಿದೆ. 2014ರಲ್ಲಿ ಸರ್ಕಾರ ಯಾವ ಧರ್ಮವನ್ನು ಅಲ್ಪಸಂಖ್ಯಾತ ಗುಂಪಿಗೆ ಸೇರಿಸಿದೆ ಅಂತ ಹೇಳಿದ್ರೆ, ಜೈನರನ್ನ ಅಲ್ಪಸಂಖ್ಯಾತರ ಗುಂಪಿಗೆ ಸೇರಿಸಿದೆ. ಪ್ರತಿಭಾವಂತ ಮಗುವನ್ನ ಈ ಕೆಳಗಿನ ಯಾವ ಪರಿಭಾಷೆಯಲ್ಲಿ ನಿರ್ಣಯಿಸೋದಕ್ಕೆ ಆಗೋದಿಲ್ಲ? ನಿರರ್ಗಳತೆ. ಅಂದ್ರೆ ಒಂದು ಮಗು ಅಂದ್ರೆ ನಿರರ್ಗಳತೆ ಒಂದು ಮಗು ಒಳಗೊಂಡಿದೆ ಅಂದ್ರೆ, ಒಂದು ಮಗುವಿನಲ್ಲಿ ನಿರರ್ಗಳತೆ ಇದೆ ಅಂತ ಅಂದ್ರೆ ಅದನ್ನ ನಾವು ಪ್ರತಿಭಾನ್ವಿತ ಮಗು ಅಂತ ಹೇಳಿ ಕರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಪ್ರತಿಭಾನ್ವಿತ ಮಗುವನ್ನ ಈ ಕೆಳಗಿನ ಯಾವ ಪರಿಭಾಷೆಯಲ್ಲಿ ನಿರ್ಣಯಿಸೋದಕ್ಕಾಗೋದಿಲ್ಲ ಅಂತ ಕೇಳಿದ್ದಾರೆ. ಅಂದ್ರೆ ನಿರರ್ಗಳತೆಯನ್ನ ಹೊಂದಿದ್ಬಿಟ್ರೆ ನಾವು ಪ್ರತಿಭಾವಂತ ಮಗು ಅಂತ ಹೇಳಿ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಮಗುವಿಗೆ ಸ್ವಂತಿಕೆ ಇರ್ಬೇಕು, ನವ್ಯತೆ ಇರ್ಬೇಕು, ಬೌದ್ಧಿಕ ಶ್ರೇಷ್ಠತೆ ಅನ್ನುವಂಥದ್ದು ಇರ್ಬೇಕು. ಭಾವನಾತ್ಮಕ ಪ್ರಕ್ರಿಯೆಗಳು ಯಾವಾಗ್ಲೂ ತಾತ್ಕಾಲಿಕವಾಗಿ ಇರುವಂತದ್ದು. ಆಮೇಲೆ ಸೃಜನಶೀಲ ವ್ಯಕ್ತಿ ಅಪಾಯವನ್ನ ಎದುರಿಸ್ತಾನೆ, ಶಿಕ್ಷಕರಿಗೆ ಪ್ರೀತಿ ಪಾತ್ರರಾಗಿರೋದಿಲ್ಲ, ಆಮೇಲೆ ಹಾಸ್ಯ ಪ್ರಜ್ಞೆಯನ್ನ ಹೊಂದಿರುವವನು. ಇವೆಲ್ಲವೂ ಕೂಡ ಆಗತ್ತೆ. ಓಕೆ, ಯಾಕೆ ಶಿಕ್ಷಕರಿಗೆ ಪ್ರೀತಿ ಪಾತ್ರರಾಗೋದಿಲ್ಲ ಅಂತ ಹೇಳಿದ್ರೆ, ಅವರ ಒಂದು ಸೃಜನಶೀಲತೆ ಏನಿರುತ್ತೆ, ಕೆಲವೊಂದ್ಸತಿ ಟೀಚರ್ಸ್ಗೆ ತಲೆನೋವಾಗ್ಬಿಟ್ಟಿರುತ್ತೆ. ಬಟ್ ಅದನ್ನ ಪೋಷಣೆ ಮಾಡುವಂತದ್ದು ಶಿಕ್ಷಕರ ಒಂದು ಕರ್ತವ್ಯ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಅವರಿಗೆ ಹೆಂಗಪ್ಪ ಹಿಡಿಯೋದು ಅಂತ ಅನ್ಸಿರುತ್ತೆ. ಅದಕ್ಕೋಸ್ಕರ. ಆಮೇಲೆ ಮಾನಸಿಕ ಸವಾಲುಳ್ಳ ಮಕ್ಕಳ ವರ್ಗೀಕರಣದಲ್ಲಿ ಈ ಕೆಳಗಿನ ಯಾವ ವಿಭಾಗದ ಮಕ್ಕಳು ಸೇರುವುದಿಲ್ಲ? ಮಾನಸಿಕ ಸವಾಲುಳ್ಳ ಮಕ್ಕಳ ವರ್ಗೀಕರಣದಲ್ಲಿ ಈ ಕೆಳಗಿನ ಯಾವ ವಿಭಾಗದ ಮಕ್ಕಳು ಸೇರೋದಿಲ್ಲ? ಮಾನಸಿಕ ಸವಾಲುಳ್ಳ ಮಕ್ಕಳು ವರ್ಗೀಕರಣದಲ್ಲಿ ಶಿಕ್ಷಣಾರ್ಹ ಮಾನಸಿಕ ಸವಾಲುಳ್ಳ ಮಕ್ಕಳು, ತರಬೇತಿ ನೀಡಬಹುದಾದ ಮಾನಸಿಕ ಸವಾಲುಳ್ಳ ಮಕ್ಕಳು, ಆಶ್ರಿತ ಮಾನಸಿಕ ಸವಾಲುಳ್ಳ ಮಕ್ಕಳು, ನಿಧಾನವಾಗಿ ಕಲಿಯುವ ಮಕ್ಕಳು. ನೋಡಿ, ನಿಧಾನವಾಗಿ ಕಲಿಯುವ ಮಕ್ಕಳನ್ನ ಮಾನಸಿಕ ಸವಾಲುಳ್ಳ ಮಕ್ಕಳು ಇವರು ಅಂತ ಹೇಳಿ ನಾವು ಆ ಗುಂಪಿಗೆ ಸೇರಿಸೋದಕ್ಕೆ ಬರೋದಿಲ್ಲ. ಮಾನವರಲ್ಲಿ ಸಾರ್ವತ್ರಿಕವಾದ ವೈಯಕ್ತಿಕ ಭಿನ್ನತೆಯನ್ನ ಮೊದಲಿಗೆ ಗುರುತಿಸಿದಂತವರು ಯಾರು ಅಂತ ಹೇಳಿದ್ರೆ, ದಟ್ ಇಸ್ ಪ್ಲೇಟೋ ಅವರು. ವ್ಯಕ್ತಿಗಳಲ್ಲಿ ಕಂಡುಬರುವಂತಹ ಕ್ರಿಯಾತ್ಮಕ ಅಭಿವ್ಯಕ್ತಿ, ವಿವೇಚನಾ ಶಕ್ತಿ, ಸೃಜನಶೀಲತೆ, ಗ್ರಹಣ ಶಕ್ತಿ ಇವೆಲ್ಲವನ್ನೂ ಕೂಡ ಈ ಭಿನ್ನತೆಗೆ ಸೇರಿದೆ. ಯಾವುದು? ಮಾನಸಿಕ ಭಿನ್ನತೆಗಳು. ಲಿಂಗತ್ವ ಅನ್ನುವಂಥದ್ದು ಸಾಮಾಜಿಕ ಪರಿಕಲ್ಪನೆಯಾಗಿದೆ. ಹೆಣ್ಣು ಅಥವಾ ಗಂಡು ಯಾವುದಾದ್ರೂ ಒಂದು ಲಿಂಗಕ್ಕೆ ಕೊಡುವ ಆದ್ಯತೆ, ಯಾವುದಾದ್ರೂ ಒಂದು ಲಿಂಗಕ್ಕೆ ಕೊಡುವಂತಹ ಆದ್ಯತೆಯನ್ನ ನಾವು ಲಿಂಗ ತಾರತಮ್ಯ ಅಂತ ಹೇಳ್ತೀವಿ. ಅಂದ್ರೆ ಗಂಡು ಮಕ್ಕಳಿಗೆ ಮಾತ್ರ ನಾವು ಆದ್ಯತೆ ಕೊಡುವಂಥದ್ದು, ಅಥವಾ ಹೆಣ್ಣು ಮಕ್ಕಳಿಗೆ ಮಾತ್ರನೇ ನಾವು ಆದ್ಯತೆಯನ್ನ ಕೊಡುವಂಥದ್ದು ಲಿಂಗ ತಾರತಮ್ಯ ಅಂತ ಹೇಳಿ ಅನಿಸ್ಕೊಳ್ಳುತ್ತೆ. ವಿದ್ಯಾರ್ಥಿ ಏನನ್ನ ಕಲಿಯಬೇಕು ಮತ್ತು ಯಾವ ಮಟ್ಟದಲ್ಲಿ ಕಲಿಯಬೇಕು ಎಂಬುದನ್ನು ಸ್ಪಷ್ಟವಾಗಿ ನಿರೂಪಿಸುವ ಕಲಿಕಾ ಮಾದರಿ ಯಾವುದು ಅಂತ ಹೇಳಿದ್ರೆ, ದಟ್ ಇಸ್ ಪ್ರಭುತ್ವ ಕಲಿಕೆ. ಕಲಿಕೆಯ ಕ್ಷೇತ್ರಗಳಲ್ಲಿ ಸಮಾನ ಪ್ರಾತಿನಿಧ್ಯ ಮತ್ತು ಭಾಗವಹಿಸುವಿಕೆಯನ್ನ ಖಚಿತಪಡಿಸಿಕೊಳ್ಳಲು ಸಂಸ್ಥೆಯೊಳಗಿನ ಎಲ್ಲಾ ಹಂತಗಳಲ್ಲಿ ಸಮಸಂಖ್ಯೆಯ ಪುರುಷರು ಹಾಗೂ ಮಹಿಳೆಯರನ್ನ ಹೊಂದಿರುವುದು ಲಿಂಗ ಸಮತೋಲನ ಅಂತ ಹೇಳಿ ಕರಿತೀವಿ.
ಇನ್ನು 95ನೇ ಪ್ರಶ್ನೆ, ಮಹಿಳೆಯರ ಮೇಲೆ ಪುರುಷರ ದೈಹಿಕ, ಸಾಮಾಜಿಕ ಮತ್ತು ಆರ್ಥಿಕ ಶಕ್ತಿಯನ್ನ ಸಾಂಸ್ಥಿಕಗೊಳಿಸುವ ಸಾಮಾಜಿಕ ರಚನೆಯನ್ನ ಪಿತೃಪ್ರಭುತ್ವ ಅಂತ ಕರಿತೀವಿ. ಸಮಸ್ಯಾತ್ಮಕ ಮಗುವೊಂದನ್ನ ಆಳವಾಗಿ ವಿಶ್ಲೇಷಿಸೋದಕ್ಕೆ ಅತ್ಯಂತ ಸೂಕ್ತ ವಿಧಾನ, ಆಳವಾಗಿ ನಾವು ವಿಶ್ಲೇಷಿಸಬೇಕು ಅಂತ ಹೇಳಿದಾಗ ವ್ಯಕ್ತಿ ಅಧ್ಯಯನ. ದಿಸ್ ಇಸ್ ವ್ಯಕ್ತಿ ಅಧ್ಯಯನ ಅಂತ ಹೇಳಿದ್ರೆ ಕೇಸ್ ಸ್ಟಡಿ ಅಂತ ಹೇಳ್ತೀವಿ. ಇನ್ನು ವ್ಯಕ್ತಿಗಳಲ್ಲಿ ವೈಯಕ್ತಿಕ ವ್ಯತ್ಯಾಸಗಳನ್ನ ನಿರ್ಧರಿಸುವ ಅಂಶಗಳು ಇದಕ್ಕೆ ಸಂಬಂಧಿಸಿವೆ. ಅನುವಂಶೀಯತೆ ಮತ್ತು ಪರಿಸರದ ನಡುವಿನ ಪರಸ್ಪರ ಪ್ರಕ್ರಿಯೆ. ಇದಕ್ಕೆ ಪಿಯಾಜೆ ಅವರ ಜ್ಞಾನಾತ್ಮಕ ಸಿದ್ಧಾಂತದ ಪ್ರಕಾರ ಅಮೂರ್ತ ಚಿಂತನೆಯು ಈ ಹಂತದಲ್ಲಿ ವಿಕಸನಗೊಳ್ಳುತ್ತದೆ. ಯಾವ ಹಂತದಲ್ಲಿ? ಅಮೂರ್ತ ಚಿಂತನೆ ಅನ್ನುವಂಥದ್ದು ವಿಕಸನ ಆಗುವಂಥದ್ದು ಔಪಚಾರಿಕ ಕಾರ್ಯಗಳ ಹಂತದಲ್ಲಿ. ಕಲಿಕೆಯ ಅತ್ಯವಶ್ಯಕ ಅಂಶ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಕಲಿಯುವವನ ಸಿದ್ಧತೆ. ಅಂದ್ರೆ ಸಿದ್ಧತೆ ಇದ್ದಾಗ ಮಾತ್ರ ನಾವು ಬೋಧನೆ ಮಾಡಿದ್ರೆ ಅದು ಪರಿಣಾಮಕಾರಿ ಆಗುತ್ತೆ ಅಂತ. 100ನೇ ಪ್ರಶ್ನೆ, ಉತ್ತಮ ಸ್ಮೃತಿ ಶಕ್ತಿ ಅಂತ ಹೇಳಿದ್ರೆ ನಾವು ಪಡೆದ ಅನುಭವಗಳನ್ನ ಸಂಗ್ರಹ ಮಾಡಿಕೊಳ್ಳುವ ಮತ್ತು ಕೆಲವು ಕಾಲದ ನಂತರ ಅವುಗಳನ್ನ ನಮಗೆ ಬೇಕಾದಾಗ ಪುನಃಸ್ಮರಣೆ ಮಾಡುವ ಸಾಮರ್ಥ್ಯ ಅಂತ ಹೇಳ್ತೀವಿ. ಗಂಡು ಮತ್ತು ಹೆಣ್ಣು ಎಂಬುದಕ್ಕೆ ಸಂಬಂಧಿಸಿದಂತಹ ಸಮಾಜದ ನಿರೀಕ್ಷೆಗಳನ್ನ ಏನಂತ ಕರಿತೀವಿ? ಲಿಂಗತ್ವದ ಪಾತ್ರಗಳು ಅಂತ ಕರಿತೀವಿ. ನೋಡಿ, ಗಂಡು ಮತ್ತು ಹೆಣ್ಣು ಅನ್ನುವುದಕ್ಕೆ ಸಂಬಂಧಿಸಿದಂತಹ ಸಮಾಜದ ನಿರೀಕ್ಷೆಗಳು. ನೋಡಿ, ನಿರೀಕ್ಷೆಗಳು ಅಂದ್ರೆ ಅದನ್ನೇ ಲಿಂಗತ್ವದ ಪಾತ್ರ ಮೀನ್ಸ್ ಅಂದ್ರೆ ಇಂಥವ್ರು ಇದನ್ನೇ ಮಾಡ್ಬೇಕು, ಇಂಥವ್ರು ಹೀಗೆ ಇರ್ಬೇಕು, ಅಂದ್ರೆ ಗಂಡಾದವನು ಹೀಗೆ ಇರ್ಬೇಕು, ಹೆಣ್ಣಾದವಳು ಹೀಗೆ ಇರ್ಬೇಕು ಅಂತ ಏನ್ ಸಮಾಜ ನಿರೀಕ್ಷೆ ಮಾಡುತ್ತಲ್ಲ ಅದನ್ನ ನಾವು ಲಿಂಗತ್ವದ ಪಾತ್ರ ಅಂತ ಹೇಳಿ ಕರಿತೀವಿ. ನಾವು ಮಾತನಾಡುವ ಭಾಷೆ, ಬಳಸುವ ಸಂವಹನ ತಂತ್ರಗಳು ಯಾವ ರೀತಿ ಕಲಿಕೆಯ ಫಲಿತ ಆಗಿರುತ್ತೆ? ದಟ್ ಇಸ್ ಶಾಬ್ದಿಕ ಕಲಿಕೆ. ಮುಂದಿನ ಪ್ರಶ್ನೆ 103ನೇ ಪ್ರಶ್ನೆ, ದಟ್ ಇಸ್ ಬ್ರೂನರ್ ರವರ ಕಲಿಕಾ ವಿಧಾನದ ಪ್ರಕಾರ ಅನುಭವಗಳನ್ನು ಪ್ರತಿನಿಧಿಸುವಂತಹ ವಿಧಾನಗಳು ಯಾವ್ಯಾವು? ಬ್ರೂನರ್ ರವರ ಕಲಿಕಾ ವಿಧಾನದ ಪ್ರಕಾರ ಅನುಭವಗಳನ್ನು ಪ್ರತಿನಿಧಿಸುವಂತಹ ವಿಧಾನಗಳು ಹೇಳಿದೆ ಅಲ್ವಾ? ಈ ರೀತಿ ಒಂದು ರಿಅರೇಂಜ್ ಫಾರ್ಮಲಿ ಕೇಳ್ತಾರೆ. ದಟ್ ಇಸ್ ಕ್ರಿಯಾತ್ಮಕ ಮೀನ್ಸ್ ಎನಾಕ್ಟ್, ಐಸ್ ಅಂತ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೆ. ಎನಾಕ್ಟ್ಮೆಂಟ್, ಐಕಾನಿಕ್, ಸಿಂಬಾಲಿಕ್. ಓಕೆ, ಕ್ರಿಯಾತ್ಮಕ, ಬಿಂಬಾತ್ಮಕ ಮತ್ತು ಸಾಂಕೇತಿಕ. ಪಿಯಾಜೆ ಅವರ ಪ್ರಕಾರ ಸ್ಕೀಮಾ ಅಂತ ಹೇಳಿದ್ರೆ ಉದ್ದೀಪನಗಳ ಪ್ರಭಾವಕ್ಕೊಳಗಾದ ಕ್ರಿಯಾನುಕ್ರಮ ಅಂತ ಹೇಳ್ತೀವಿ. ಕಲಿಕೆಯ ವಕ್ರರೇಖೆ ಏನನ್ನ ತಿಳಿಸುತ್ತೆ? ಕಲಿಕೆಯ ಪ್ರಗತಿಯ ವೇಗ ಮತ್ತು ಅದರಲ್ಲಿ ಆಗುವಂತಹ ಬದಲಾವಣೆಗಳನ್ನ ತಿಳಿಸುತ್ತೆ. ಪಿಯಾಜೆ ಅವರ ಕಲಿಕಾ ಸಿದ್ಧಾಂತದ ಪ್ರಕಾರ ಕಾರ್ಯರೂಪ ಹಂತದಲ್ಲಿನ ಮಕ್ಕಳು ಯಾವಾಗ್ಲೂ ವಸ್ತುಗಳನ್ನ, ಘಟನೆಗಳನ್ನ ಮತ್ತು ಆಲೋಚನೆಗಳನ್ನ ಆಂತರಿಕವಾಗಿ ಅವರು ಪ್ರತಿನಿಧಿಸ್ತಾರೆ. ಯಾರು? ಕಾರ್ಯಪೂರ್ವ ಹಂತದಲ್ಲಿ. ಓಕೆ, ಕಾರ್ಯಪೂರ್ವ ಹಂತದಲ್ಲಿ. ಕಾರ್ಯಪೂರ್ವ ಅಂತ ಹೇಳಿದ್ರೆ ಏನು? 2 to 7 years. ಓಕೆ, ಇನ್ನು ಇದು ಅಸ್ತಿತ್ವದಲ್ಲಿರುವಂತಹ ಜ್ಞಾನ ರಚನೆ. ಯಾವುದು ಜ್ಞಾನ ರಚನೆ? ದಟ್ ಇಸ್ ಸ್ಕೀಮಾ. ಇನ್ನು 108ನೇ ಪ್ರಶ್ನೆ, ಕಲಿಕೆಯು ಪರಿಣಾಮಕಾರಿಯಾಗುವುದು ಪುಷ್ಟೀಕರಣವನ್ನ ತಕ್ಷಣ ನೀಡಿದಾಗ ಮಾತ್ರ. ಜೀವಿಯು ಸರಿಯಾದ ವರ್ತನೆಯನ್ನ ತೋರುತ್ತಿರುವ ಸಂದರ್ಭದಲ್ಲಿ ಪುಷ್ಟೀಕರಣವನ್ನ ತಡೆಯುವುದು ವರ್ತನೆಯ ಅಳಿಯುವಿಕೆಗೆ ಅದು ಕಾರಣ ಆಗ್ತಾ ಹೋಗುತ್ತೆ. ಇನ್ನು ಮಗು ಗಣಿತದ 5 ಸಮಸ್ಯೆಗಳನ್ನ ಬಿಡಿಸಿ 1 ಚಾಕ್ಲೇಟ್ ಅನ್ನ ಬಹುಮಾನವಾಗಿ ಪಡಿತಾನೆ. ಈ ರೀತಿಯ ಪುಷ್ಟೀಕರಣವನ್ನ ಸ್ಥಿರ ಪ್ರಮಾಣ ಪುಷ್ಟೀಕರಣ ಅಂತ ಹೇಳಿ ಕರಿತೀವಿ. ನೋಡಿ, 5 ಸಮಸ್ಯೆಗಳನ್ನ ಬಿಡಿಸ್ತಾನೆ ಮಗು. ಓಕೆ, ಅದಾದ ನಂತರ 1 ಚಾಕ್ಲೇಟ್ ಅನ್ನ ಬಹುಮಾನವಾಗಿ ಪಡಿತಾನೆ. ಈ ರೀತಿಯ ಪುಷ್ಟೀಕರಣವನ್ನ ಏನಂತ ಹೇಳ್ತೀವಿ? ಸ್ಥಿರ ಪ್ರಮಾಣ ಪುಷ್ಟೀಕರಣ. ಅಂದ್ರೆ 5 ಸಮಸ್ಯೆಗಳನ್ನ ಬಿಡಿಸಿದ ನಂತರ ಆ ಮಗು ಚಾಕ್ಲೇಟ್ ಅನ್ನ ಬಹುಮಾನವಾಗಿ ಪಡೀತು, ಹಾಗಾಗಿ ಅದನ್ನ ಸ್ಥಿರ ಪ್ರಮಾಣ ಪುಷ್ಟೀಕರಣ ಅಂತ ಹೇಳಿ ಕರಿತೀವಿ. ವ್ಯಕ್ತಿಯಲ್ಲಿ ಸುವ್ಯವಸ್ಥಿತ ಹಾಗೂ ಸುಸಂಬದ್ಧ ರೀತಿಯಲ್ಲಿ ಉಂಟಾಗುವಂತಹ ಪರಿವರ್ತನೆಯ ಸರಣಿಯನ್ನ ವಿಕಾಸ ಅಂತ ಹೇಳಿ ಕರಿತೀವಿ. ಕೆಳಗಿನವುಗಳಲ್ಲಿ ಯಾವುದು ವಿಕಾಸದ ತತ್ವವಲ್ಲ? ದಟ್ ಇಸ್ ನಿಖರತೆ. ಓಕೆ, ನಿರಂತರತೆ, ನಿರ್ದಿಷ್ಟತೆ, ಕ್ರಮಬದ್ಧತೆ ಇವೆಲ್ಲವೂ ಕೂಡ ವಿಕಾಸದ ತತ್ವ, ಆದ್ರೆ ನಿಖರತೆ ಅಲ್ಲ. ವಿದ್ಯಾರ್ಥಿಗೆ ಕಲಿಕೆಯಲ್ಲಿನ ಲೋಪದೋಷಗಳನ್ನ ತಿಳಿಸಿ ಸರಿಪಡಿಸಿಕೊಳ್ಳುವಂತೆ ಪ್ರೇರೇಪಿಸುವುದನ್ನ ಏನಂತ ಕರೀತಾರೆ? ದಟ್ ಈಸ್ ಮೌಲ್ಯಮಾಪನ. ವಂಶವಾಹಿಗಳ ಮುಖಾಂತರ ಸ್ವಭಾವ, ಗುಣಲಕ್ಷಣವನ್ನ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಸಾಗಿಸುವಂತಹ ಗುಣಕ್ಕೆ ಅನುವಂಶೀಯತೆ ಅಂತ ಕರೀತಾರೆ. ವರ್ತನೆಯಲ್ಲಿ ಆಗುವಂತಹ ಅಪೇಕ್ಷಿತ ಬದಲಾವಣೆಗೆ ಕಾರಣ ಕಲಿಕೆ ಮತ್ತು ಪರಿಪಕ್ವತೆ. ನೋಡಿ, ಅಪೇಕ್ಷಿತ ಬದಲಾವಣೆ ಅಂತ ಅಂದಾಗ ಕಲಿಕೆ ಮತ್ತು ಪರಿಪಕ್ವತೆ ಅಂದ್ರೆ ಏನು? ಲರ್ನಿಂಗ್ ಅಂಡ್ ಮೆಚುರಿಟಿ ಅಂತ ಕರಿತೀವಿ. ಇನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಹದಿಹರಿಯದ ವಿಕಾಸದ ಕ್ರಿಯೆ ಅಂತ ಅಂದ್ರೆ ಜವಾಬ್ದಾರಿಯನ್ನ ಅರಿತುಕೊಳ್ಳುವಂಥದ್ದು ಹದಿಹರಿಯದ ವಿಕಾಸ ಕ್ರಿಯೆ ಅಂತ ಹೇಳ್ತೀವಿ. ಅಂದ್ರೆ ಒಂದು ಹದಿಹರಿಯದ ಒಂದು ಪ್ಯೂಬರ್ಟಿ ಸ್ಟೇಜ್ ಅನ್ನ ತಲುಪಿದ್ಮೇಲೆ ಮಕ್ಕಳು ತಮ್ಮದೇ ಆದ ಒಂದು ಜವಾಬ್ದಾರಿಯನ್ನ ಅರಿವು ಮಾಡ್ಕೊಳ್ತಾರಲ್ವಾ, ದಟ್ ಇಸ್ ವಿಕಾಸ ಕ್ರಿಯೆ ಅಂತ ಹೇಳ್ತೀವಿ. ತರಗತಿಯಲ್ಲಿ ಮಕ್ಕಳ ಮನಸ್ಥಿತಿಯನ್ನ ಶಿಕ್ಷಕರು ಅರಿತು ಮಕ್ಕಳನ್ನ ಕಾರ್ಯದೆಡೆಗೆ ಕೇಂದ್ರೀಕರಿಸುವಂತಹ ಧಾರಣೆಯನ್ನ ಸಾದೃಶೀಕರಣ ನಿಯಮ ಅಂತ ಹೇಳಿ ಕರೀತಾರೆ.
118ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯ ವರ್ತನೆ, ಒಳನೋಟ, ಆಸಕ್ತಿ, ಚಿಂತನೆ ಇವುಗಳಲ್ಲಿ ಉಂಟಾಗುವಂತಹ ಬದಲಾವಣೆಗೆ ನಾವು ಕಲಿಕೆ ಅಂತ ಕರಿತೀವಿ. ವಿಶ್ವಾಸನೀಯತೆಯನ್ನ ಗುರುತಿಸೋದಕ್ಕೆ ಕಷ್ಟಕರವಾದ ಪ್ರಶ್ನೆಯ ಪ್ರಕಾರ ಯಾವುದು ಅಂತ ಅಂದ್ರೆ ರಚನಾತ್ಮಕ ಪ್ರಬಂಧ ಪ್ರಶ್ನೆಗಳು. ರಚನಾತ್ಮಕ ಪ್ರಬಂಧ ಪ್ರಶ್ನೆಗಳನ್ನ ಕೊಟ್ಟಾಗ ವಿಶ್ವಾಸನೀಯತೆಯನ್ನ ಗುರುತಿಸೋದಕ್ಕೆ ಕಷ್ಟ ಆಗುತ್ತೆ. ಓಕೆ, ಗುರುತಿಸಲು ಕಷ್ಟಕರವಾದ ಪ್ರಶ್ನೆಯ ಪ್ರಕಾರ ಯಾವುದು ಅಂತ ಹೇಳಿದ್ರೆ ರಚನಾತ್ಮಕ ಪ್ರಬಂಧ ಪ್ರಶ್ನೆಗಳು. ನೋಡಿ, ರಚನಾತ್ಮಕ ಪ್ರಬಂಧ ಪ್ರಶ್ನೆಗಳು ಅಂತ ಬಂದಾಗ ಮಕ್ಕಳು ತಮ್ಮಿಗೆ ಅಂದ್ರೆ ಅವರ ಒಂದು ಓನ್ ವರ್ಡ್ಸ್ ಅಲ್ಲಿ ಬರಿಬೇಕಾಗತ್ತೆ. ಈಗ ಒಂದು ಪಾಠ ಇತ್ತು, ಪಾಠದ ಒಂದು ಇವಾಗ ಒಂದು ಪಾಠ ಇದೆ, ಅದರಲ್ಲೇ ಸಂದರ್ಭಕ್ಕೆ ಅನುಸಾರ ಒಂದು 5 ಮಾರ್ಕ್ಸ್ ಇಂದು, 3 ಮಾರ್ಕ್ಸ್ ಇಂದು, 2 ಮಾರ್ಕ್ಸ್ ಇಂದು ಕೊಟ್ಟಾಗ ಮಕ್ಕಳು ಪಠ್ಯದಲ್ಲಿ ಇರುವಂತೆನೆ ಬರೀತಾರೆ. ಆದ್ರೆ ರಚನಾತ್ಮಕ ಪ್ರಬಂಧ ಪ್ರಶ್ನೆಗಳು ಅಂತ ಬಂದಾಗ ಅವರು ತುಂಬಾ ಕ್ರಿಯೇಟಿವಿಟಿಯನ್ನ ಅಲ್ಲಿ ತೋರಿಸ್ಬೇಕಾಗುತ್ತೆ. ಹಾಗಾಗಿ ವಿಶ್ವಾಸನೀಯತೆಯನ್ನ ಗುರುತಿಸೋದಕ್ಕೆ ಇಲ್ಲಿ ಕಷ್ಟಕರವಾದಂತ ಪ್ರಶ್ನೆಯ ಪ್ರಕಾರ ಇದಾಗುತ್ತೆ. ಪ್ರಬಂಧ ಮಾದರಿಯ ಪ್ರಶ್ನೆಗಳು ಇದಕ್ಕೆ ಅನುಕೂಲವಾಗಿದೆ. ಶಿಕ್ಷಕರು ಕಲಿಕಾ ತಡೆಗಳನ್ನ ನಿರ್ಣಯಿಸಬಹುದು. ಓಕೆ, ಪ್ರಬಂಧ ಮಾದರಿಯ ಪ್ರಶ್ನೆಗಳನ್ನ ಕೊಟ್ಟಾಗ ಶಿಕ್ಷಕರು ಕಲಿಕಾ ತಡೆಗಳನ್ನ ನಿರ್ಣಯಿಸೋದಕ್ಕೆ ಅದು ಸಹಾಯ ಮಾಡುತ್ತೆ. ಇನ್ನು ಅನುವಂಶೀಯತೆಯಿಂದ ನಿರ್ಧರಿಸಲ್ಪಡುವಂತಹ ಮಾನವನ ಲಕ್ಷಣ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಬುದ್ಧಿವಂತಿಕೆ. ಈ ಹಂತದಲ್ಲಿ ಸಾಮಾನ್ಯ ಆಸಕ್ತಿಗಳು ಮತ್ತು ಗುಣಲಕ್ಷಣಗಳು ಮಕ್ಕಳ ನಡುವೆ ದೃಢವಾದ ಮತ್ತು ನಿಕಟ ಸ್ನೇಹದ ರಚನೆಗೆ ಕಾರಣವಾಗುತ್ತೆ. ಈ ಹಂತದಲ್ಲಿ ಸಾಮಾನ್ಯ ಆಸಕ್ತಿಗಳು, ಗುಣಲಕ್ಷಣಗಳು ಮಕ್ಕಳ ನಡುವೆ ದೃಢವಾದ ಮತ್ತು ನಿಕಟ ಸ್ನೇಹದ ರಚನೆಗೆ ಅದು ಕಾರಣ ಆಗುತ್ತೆ. ದಟ್ ಇಸ್ ಉತ್ತರ ಬಾಲ್ಯ. ಓಕೆ, ಮೂಲಭೂತವಾಗಿ ಸ್ವಯಂ ಆಧಾರಿತ ಸಂವಾದದಿಂದ ಇತರ ಆಧಾರಿತ ಪರಸ್ಪರ ಕ್ರಿಯೆಗಳಿಗೆ ಪರಿವರ್ತನೆ ನಡೆಯುವ ಹಂತವನ್ನ ನಾವು ಶಾಲಾ ಪೂರ್ವಾವಧಿ ಅಂತ ಹೇಳಿ ಕರಿತೀವಿ. ನೋಡಿ, ಮೂಲಭೂತವಾಗಿ ಸ್ವಯಂ ಆಧಾರಿತ ಸಂವಾದದಿಂದ ಇತರ ಒಂದು ಆಧಾರಿತ ಪರಸ್ಪರ ಕ್ರಿಯೆಗಳಿಗೆ ಪರಿವರ್ತನೆ ನಡೆಯುವ ಹಂತವನ್ನ ನಾವು ಏನಂತ ಕರಿತೀವಿ? ಶಾಲಾ ಪೂರ್ವಾವಧಿ. ಇನ್ನು ಕಾರ್ಯಕ್ಷಮತೆ ಆಧಾರಿತ ಮೌಲ್ಯಮಾಪನವನ್ನ ಬೆಂಬಲಿಸಿದ ಅಂಶಗಳು ವಿದ್ಯಾರ್ಥಿಗಳ ಉನ್ನತ ಕ್ರಮದ ಆಲೋಚನಾ ಕೌಶಲಗಳನ್ನ ಸೃಷ್ಟಿಸುತ್ತದೆ. ಓಕೆ, ಯಾವ್ದದು ನೋಡಿ? ಕಾರ್ಯಕ್ಷಮತೆ ಆಧಾರಿತ ಮೌಲ್ಯಮಾಪನವನ್ನ ಬೆಂಬಲಿಸದ ಅಂಶಗಳು. ನೋಡಿ, ಕಾರ್ಯಕ್ಷಮತೆ ಆಧಾರಿತ ಮೌಲ್ಯಮಾಪನವನ್ನ ಬೆಂಬಲಿಸದೇ ಇರುವಂತಹ ಅಂಶ ಯಾವುದು ಅಂತ ಇಲ್ಲಿ ನೋಡ್ಬೇಕು. ಓಕೆ, ಯಾವುದು? ಅನುಗಮನ ಮತ್ತು ನಿಗಮದ ತಾರ್ಕಿಕತೆಯನ್ನ ಬೆಳೆಸುತ್ತೆ. ಆಮೇಲೆ ಜ್ಞಾನ ಆಧಾರಿತ ಮಾಹಿತಿಯನ್ನ ಪುನರುತ್ಪಾದಿಸುವುದು, ತೀರ್ಮಾನಕ್ಕೆ ಬರಲು ಅಗತ್ಯವಾದ ಮಾಹಿತಿಯನ್ನ ಸಂಶ್ಲೇಷಿಸುವುದು, ಮಾಹಿತಿಯ ಮೂಲಗಳ ಮೌಲ್ಯಮಾಪನ, ವಿಶ್ವಾಸಾರ್ಹತೆ. ನೋಡಿ, ಉತ್ತರ ಬಂದು ಅನುಗಮನ ಮತ್ತು ನಿಗಮನ ತಾರ್ಕಿಕತೆಯನ್ನ ಬೆಳೆಸುತ್ತೆ. ಓಕೆ, ಆಲೋಚನಾ ಅಂದ್ರೆ ನೋಡಿ, ಕಾರ್ಯಕ್ಷಮತೆ ಆಧಾರಿತ ಮೌಲ್ಯಮಾಪನವನ್ನ ಬೆಂಬಲಿಸದೇ ಇರುವಂತಹ ಅಂಶಗಳು ವಿದ್ಯಾರ್ಥಿಗಳಲ್ಲಿ ಉನ್ನತ ಕ್ರಮದ ಆಲೋಚನಾ ಕೌಶಲ್ಯಗಳನ್ನ ಸೃಷ್ಟಿಸುತ್ತೆ ಅಂದ್ರೆ ಅದ್ರ ಜೊತೆಗೆ ಅದು ಅನುಗಮನ ಮತ್ತು ನಿಗಮನ ತಾರ್ಕಿಕತೆಯನ್ನು ಕೂಡ ಬೆಳೆಸುತ್ತೆ ಅನ್ನುವಂಥದ್ದು ಇದರ ಅರ್ಥ ಆಗುತ್ತೆ. ಆಮೇಲೆ ಬ್ರೂಮ್ಸ್ ರವರು ಪ್ರತಿಪಾದಿಸಿದಂತಹ ಕಲ್ಪನಾ ಸಿದ್ಧಾಂತ ಯಾವುದು? ದಟ್ ಇಸ್ ಪ್ರಭುತ್ವ ಕಲಿಕೆ. ಅರ್ಥಪೂರ್ಣ ಕಲಿಕೆಯಿಂದ ಸ್ಮೃತಿ ಅನ್ನುವಂಥದ್ದು ಹೆಚ್ಚಿಸುತ್ತೆ, ಅಂದ್ರೆ ಹೆಚ್ಚಾಗುತ್ತೆ. ಕಲಿತ 20 ನಿಮಿಷದ ನಂತರ ಮರೆವಿನ ಶೇಕಡ ಪ್ರಮಾಣ ಎಷ್ಟು ಅಂತ ಅಂದ್ರೆ 53%. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಓಕೆ, ಇದು ಬಹಳನೇ ಇಂಪಾರ್ಟೆಂಟ್. ಕಲಿತ 20 ನಿಮಿಷದ ನಂತರ ಮರೆವಿನ ಪ್ರಮಾಣ 53% ಅಷ್ಟು ಇರುತ್ತೆ. ವರ್ತನವಾದಿ ಮನೋವಿಜ್ಞಾನಿಗಳ ಗುಂಪಿಗೆ ಸೇರಿದ ಮನೋವಿಜ್ಞಾನಿ ಯಾರು ಅಂತ ಹೇಳಿದ್ರೆ ದಟ್ ಇಸ್ ಥಾರ್ನ್ಡೈಕ್. ಆಮೇಲೆ ಮನೋವಿಜ್ಞಾನವನ್ನ ಪ್ರಜ್ಞೆಯ ವಿಜ್ಞಾನ ಅಂತ ಹೇಳಿ ಪರಿಭಾವಿಸಿದಂತಹ ಮನೋವಿಜ್ಞಾನಿ ವಿಲ್ಹೆಮ್ ಊಂಟ್ ಅವರು. ತರಗತಿಯಲ್ಲಿ ಚೂಟಿ ವಿದ್ಯಾರ್ಥಿ ಇತರ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡುತ್ತಿದ್ದಾನೆ. ಈ ಸಂದರ್ಭದಲ್ಲಿ ಶಿಕ್ಷಕರು ಯಾವ ವಿಧಾನವನ್ನ ಬಳಸಬೇಕು? ವ್ಯಕ್ತಿ ಅಧ್ಯಯನ ವಿಧಾನವನ್ನ ಬಳಸಬೇಕು. ನೀವು ಕೇಳಿರುವ ಪ್ರಶ್ನೆಗೆ ವಿದ್ಯಾರ್ಥಿಯೊಬ್ಬ ತಪ್ಪು ಉತ್ತರ ಕೊಟ್ರೆ ಏನ್ ಮಾಡ್ತೀರಾ ಅಂತ ಕೇಳಿದರೆ ಮತ್ತೊಬ್ಬ ವಿದ್ಯಾರ್ಥಿಗೆ ಉತ್ತರಿಸೋದಕ್ಕೆ ಹೇಳ್ಬೇಕು. ಇದನ್ನೆಲ್ಲ B.Ed ಅಲ್ಲಿ ಕಲ್ತಿರ್ತೀರಾ ಅಲ್ವಾ? ಇನ್ನು 132ನೇ ಪ್ರಶ್ನೆ, ವಿಶೇಷವಾಗಿ ಪ್ರಾಥಮಿಕ ಹಂತದಲ್ಲಿ ವಿದ್ಯಾರ್ಥಿಗಳ ಕಲಿಕಾ ತೊಂದರೆಗಳನ್ನ ಪರಿಹರಿಸೋದಕ್ಕೆ ಉತ್ತಮ ವಿಧಾನ ಯಾವುದು? ಅಸಮರ್ಥತೆಗೆ ಸಮಂಜಸವಾಗಿರುವಂತಹ ವಿಭಿನ್ನ ಬೋಧನಾ ವಿಧಾನಗಳ ಬಳಕೆಯನ್ನ ಮಾಡುವಂಥದ್ದು. ಇನ್ನು ಕಲಿಕೆ ಉಂಟಾಗೋದಕ್ಕೆ ಯಾವುದು ಅವಶ್ಯಕ? ಸ್ವಾನುಭವ ಬೇಕು, ಸ್ವ ಅವಲೋಕನ ಬೇಕು, ಸ್ವ ಚಟುವಟಿಕೆ ಬೇಕು, ಒಟ್ಟಾರೆ ಎಲ್ಲವೂ ಬೇಕು. ಕಲಿಕಾ ನಿಯಮಗಳನ್ನ ಪರಿಚಯಿಸಿದಂತವರು ಥಾರ್ನ್ಡೈಕ್. ಗೆಜಾಲ್ಟ್ ಪಂಥ ಜರ್ಮನ್ ದೇಶ. ಆಮೇಲೆ ಗೆಸ್ಟಾಲ್ಟ್ ಪದದ ಮೂಲ ಅರ್ಥ ಏನು ಅಂತ ಹೇಳಿದ್ರೆ ದಟ್ ಇಸ್ ಸಮಗ್ರತೆ ಮತ್ತು ಬಿಡಿಗಳ ಜೋಡಣೆ ಅಂತ ಹೇಳ್ತೀವಿ. ಒಳನೋಟ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರು ದಟ್ ಇಸ್ ಕೊಯ್ಲರ್ ಅವರು. ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ನಾವು E.L. ಥಾರ್ನ್ಡೈಕ್ ಅವರನ್ನ ಕರಿತೀವಿ. ಮಕ್ಕಳ ಬುದ್ಧಿಮತ್ತೆ ಮತ್ತು ಅವರ ಕಲಿಯುವ ಸಾಮರ್ಥ್ಯವನ್ನ ಅಳೆಯೋದಕ್ಕೆ ಮತ್ತೆ ಪರೀಕ್ಷಿಸೋದಕ್ಕೆ ವಿಧಾನಗಳನ್ನ ವಿನ್ಯಾಸಗೊಳಿಸಿದಂತಹ ಮನೋಶಾಸ್ತ್ರಜ್ಞ ಯಾರು? ದಟ್ ಇಸ್
ಥಾರ್ನ್ಡೈಕ್ ಅವರು. ಪಿಯಾಜೆ ಅವರ ಪ್ರಕಾರ ಮಗುವಿನಲ್ಲಿ ಮೂರ್ತ ಕಾರ್ಯಗಳ ಹಂತ ಕೆಳಗಿನ ಯಾವ ವಯಸ್ಸಿಗೆ ಸಂಬಂಧಿಸಿದೆ ಅಂತ ಹೇಳಿದ್ರೆ 7ರಿಂದ 11 ವರ್ಷಗಳವರೆಗೆ. ನೈತಿಕ ವಿಕಾಸದಲ್ಲಿ ಮಕ್ಕಳು ತಾರ್ಕಿಕವಾಗಿ ಆಲೋಚಿಸಿ ಮಾನವ ಹಕ್ಕುಗಳನ್ನು ಮತ್ತು ಸಮಾಜದ ಕಲ್ಯಾಣವನ್ನು ಈ ಹಂತದಲ್ಲಿ ಒಪ್ಪಿಕೊಳ್ತಾರೆ ಅಥವಾ ಮಾನ್ಯ ಮಾಡ್ತಾರೆ. ದಟ್ ಇಸ್ ಸ್ವಯಂ ಸ್ವೀಕೃತ ನೈತಿಕತೆಯ ಹಂತ. ಇದನ್ನ 13 ವರ್ಷಕ್ಕಿಂತ ಮೇಲ್ಪಟ್ಟು ಕಾಣ್ತಾ ಹೋಗ್ಬೋದು. ಈ ಹಂತದ ಮಕ್ಕಳಲ್ಲಿ ನೈತಿಕತೆಯು ಶಿಕ್ಷೆಯ ಭಯದಿಂದ ನಿಯಂತ್ರಿಸಲ್ಪಡುತ್ತೆ. ಯಾವುದು? ಸಾಂಪ್ರದಾಯಿಕ ಪೂರ್ವ ನೈತಿಕತೆಯ ಹಂತ. ಬಹುಬುದ್ಧಿ ಸಿದ್ಧಾಂತವನ್ನ ಪ್ರತಿಪಾದಿಸಿದಂತವರು ದಟ್ ಇಸ್ ಹೋವರ್ಡ್ ಗಾರ್ಡ್ನರ್ ಅವರು. ಗಾರ್ಡ್ನರ್ಸ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಇದು ಬುದ್ಧಿಶಕ್ತಿ ಸೂಚ್ಯಂಕದ ಸೂತ್ರ. ಯಾವುದು? MA/CA ಇಂಟು 100 ಅಂದ್ರೆ ಮೆಂಟಲ್ ಏಜ್ ಡಿವೈಡೆಡ್ ಬೈ ಕ್ರಾನಾಲಜಿಕಲ್ ಏಜ್ ಇಂಟು 100. 145ನೇ ಪ್ರಶ್ನೆ, ಉದ್ದೇಶಪೂರ್ವಕವಾಗಿ ಕಾರ್ಯ ಮಾಡುವ, ತರ್ಕಸಮ್ಮತವಾಗಿ ಆಲೋಚನೆ ಮಾಡುವ ಮತ್ತು ಪರಿಸರದೊಂದಿಗೆ ಪ್ರತಿವರ್ತಿಸುವ ಸಾಮರ್ಥ್ಯಗಳ ಮೊತ್ತ ಅಥವಾ ಸಮಷ್ಟಿಯೇ ಬುದ್ಧಿಶಕ್ತಿ ಅಂತ ಹೇಳಿ ಹೇಳಿಕೆಯನ್ನ ನೀಡಿದಂತವರು ದಟ್ ಇಸ್ ಡೇವಿಡ್ ವೆಸ್ಲರ್ ಅವರು. 18 ವರ್ಷ ಮಾನಸಿಕ ಹೊಂದಿರುವಂತಹ ವ್ಯಕ್ತಿಯ ದೈಹಿಕ 18 ವರ್ಷ ಮಾನಸಿಕ ಹೊಂದಿರುವಂತಹ ವ್ಯಕ್ತಿಯ ದೈಹಿಕ ವಯಸ್ಸು ಕೂಡ 18 ವರ್ಷ ಆಗಿದ್ರೆ ಅವನ ಬುದ್ಧಿಶಕ್ತಿ ಏನಾಗಿರುತ್ತೆ? 100 ಆಗಿರುತ್ತೆ. ಇವಾಗ ನೋಡಿ 18 ವರ್ಷ ನೋಡಿ, ಮೆಂಟಲ್ ಏಜ್ ಕ್ರಾನಾಲಜಿಕಲ್ ಏಜ್ 18 ಇದೆ, ಅವನ ಒಂದು ಮೆಂಟಲ್ ಏಜ್ ಕೂಡ 18 ಇದೆ. ಇಂಟು 100 ಏನ್ ಬರುತ್ತೆ? 100 ಬರುತ್ತೆ. ಹೌದು, 100 ಬರುತ್ತೆ. ಸೊ 100 ಇಸ್ ದ ಆನ್ಸರ್. ಕೋಲ್ಬರ್ಗ್ ರವರ ಪ್ರಕಾರ ತಾನು ತಪ್ಪು ಮಾಡಿದರೆ ಶಿಕ್ಷೆ ಕೊಡ್ತಾರೆ ಅನ್ನುವಂತಹ ಭಯದಿಂದ ಮಗು ಹಿರಿಯರಿಗೆ ವಿಧೇಯನಾಗಿ ಈ ಒಂದು ಹಂತದಲ್ಲಿ ವರ್ತಿಸ್ತಾನೆ. ಯಾವ ಒಂದು ಹಂತದಲ್ಲಿ ಮಗು ಈ ರೀತಿಯಾಗಿ ವರ್ತಿಸುತ್ತೆ ಅಂತ ಹೇಳಿದ್ರೆ ಸಾಂಪ್ರದಾಯಿಕ ಪೂರ್ವ ನೈತಿಕತೆಯ ಹಂತ. ಪೂರ್ವ ನೈತಿಕತೆಯ ಹಂತ. ಆಗ ಮಗು ದೊಡ್ಡವರು ಬೈತಾರೆ ಅನ್ನೋ ಕಾರಣಕ್ಕೋಸ್ಕರ ವಿಧೇಯನಾಗಿರುತ್ತಲ್ವಾ, ಅದನ್ನ ನಾವು ಪೂರ್ವ ನೈತಿಕತೆಯ ಹಂತ ಅಂತ ಹೇಳ್ತೀವಿ. ಪಿಯಾಜೆ ಅವರ ಪ್ರಕಾರ ಈ ಹಂತದಲ್ಲಿ ಶಿಶುವಿನಲ್ಲಿ ಸ್ಕೀಮಾ ಅಂದ್ರೆ ವಸ್ತುಗಳನ್ನ ಕಂಡುಕೊಳ್ಳುವ ಪ್ರಜ್ಞೆ ಇರುವಂತದ್ದು ಸಂವೇದನಾಗತಿ ಹಂತದಲ್ಲಿ. ಸ್ಕೀಮಾ ಅನ್ನುವಂಥದ್ದು ಸಂವೇದನಾಗತಿ ಹಂತದಲ್ಲಿ 0 to 2 years. ಎಮೋಷನಲ್ ಇಂಟೆಲಿಜೆನ್ಸ್ ಅನ್ನುವಂತಹ ಬುಕ್ ಅನ್ನ ಬರೆದಂತವ್ರು ಅಂದ್ರೆ ಎಮೋಷನಲ್ ಇಂಟೆಲಿಜೆನ್ಸ್ ಅನ್ನುವಂತಹ ಪುಸ್ತಕವನ್ನ ಬರೆದು ಸಂವೇಗಾತ್ಮಕ ಬುದ್ಧಿಶಕ್ತಿಯನ್ನ ಪ್ರಚಾರ ಪಡಿಸಿದಂತವ್ರು ಡೇನಿಯಲ್ ಗೋಲ್ಮನ್ ರವರು. ಮಕ್ಕಳಲ್ಲಿ ಸಂವೇಗಾತ್ಮಕ ಬುದ್ಧಿಶಕ್ತಿಯನ್ನ ಹೆಚ್ಚಿಸಬೇಕು ಅಂತ ಅಂದ್ರೆ ಅಗತ್ಯವಾದದ್ದು ಏನು? ಜೀವನ ಕೌಶಲ ಶಿಕ್ಷಣ ಅತ್ಯವಶ್ಯಕ. 151ನೇ ಪ್ರಶ್ನೆ ದಟ್ ಇಸ್ ಸರಾಸರಿ ಬುದ್ಧಿವಂತ ವ್ಯಕ್ತಿಯ ಬುದ್ಧಿಶಕ್ತಿ ಸೂಚ್ಯಂಕ ಏನಾಗಿರುತ್ತೆ? 90ರಿಂದ 109 ಆಗಿರುತ್ತೆ. ಸರಾಸರಿ ಬುದ್ಧಿವಂತ ವ್ಯಕ್ತಿಯ ಬುದ್ಧಿಶಕ್ತಿ ಸೂಚ್ಯಂಕ 90ರಿಂದ 109 ಆಗಿರುತ್ತೆ. ಈ ಕೆಳಗಿನ ಯಾವ ಚಟುವಟಿಕೆಯ ಮೂಲಕ ಮಕ್ಕಳಲ್ಲಿ ಸೃಜನಶೀಲತೆಯನ್ನ ಅಭಿವೃದ್ಧಿಪಡಿಸಬಹುದು? ಯಾವ ಚಟುವಟಿಕೆಯ ಮೂಲಕ ಮಕ್ಕಳಲ್ಲಿ ಸೃಜನಶೀಲತೆಯನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಉತ್ತಮ ಮತ್ತು ಶ್ರೇಷ್ಠ ಶಿಕ್ಷಕರುಗಳಿಂದ ಅವರಿಗೆ ಬೋಧನೆ ಮಾಡಿಸುವಂತದ್ರ ಮೂಲಕ ಅವರಿಗೆ ಕ್ರಿಯೇಟಿವಿಟಿಯನ್ನ ಹೆಚ್ಚಿಸೋದಕ್ಕೆ ಆಗೋದಿಲ್ಲ. ಮಗು ಸೃಜನಶೀಲ ಸಾಮರ್ಥ್ಯ ಪ್ರದರ್ಶಿಸಿದಾಗ ಅವರಿಗೆ ಬಹುಮಾನ ಅಥವಾ ಪುನರ್ಬಲನ ಕೊಡೋದು ಕೂಡ ಇದು ಅಭಿವೃದ್ಧಿ ಪಡಿಸೋದು. ಆಮೇಲೆ ಮನಮಂಥನ ಅಥವಾ ಬುದ್ಧಿಮಂಥನ, ಮಕ್ಕಳ ಅಸಾಮಾನ್ಯ ಪ್ರಶ್ನೆಗಳನ್ನ ಅಸಾಧಾರಣ ಮತ್ತು ವಿಭಿನ್ನ ಉತ್ಪಾದನೆಯನ್ನ ಶಿಕ್ಷಕರು ಗೌರವಿಸಿ ಉತ್ತೇಜಿಸುವಂತದ್ದು, ಇವೆಲ್ಲವೂ ಕೂಡ ಅಭಿವೃದ್ಧಿ ಪಡಿಸುವಂತಹ ರೀತಿ. ಆದ್ರೆ ಉತ್ತಮ ಮತ್ತು ಶ್ರೇಷ್ಠ ಶಿಕ್ಷಕರುಗಳಿಂದನೇ ಮಕ್ಕಳಿಗೆ ಬೋಧನೆ ಮಾಡಿಸುವಂತದ್ದು ಏನಿದೆಯಲ್ಲ, ಇದರಿಂದ ಅಭಿವೃದ್ಧಿ ಆಗುತ್ತೆ. ಯಾಕಂದ್ರೆ ಅಲ್ಲಿ ಎಲ್ಲಾ ಮಕ್ಕಳು ಇರ್ತಾರೆ, ಅದರಿಂದಾನೇ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು ಅಷ್ಟು ಸಮಂಜಸವಾಗಿಲ್ಲ. 153ನೇ ಪ್ರಶ್ನೆ, ರೂಸೋ, ಪ್ರುಬೆಲ್, ಮಾರಿಯಾ ಮಾಂಟೆಸರಿ ಇವರುಗಳನ್ನ ಈ ಕೆಳಗಿನ ಯಾವ ಶಿಕ್ಷಣ ಪದ್ಧತಿಯನ್ನ ಪ್ರತಿನಿಧಿಸ್ತಾರೆ? ದಟ್ ಇಸ್ ಇವರೆಲ್ಲರೂ ಕೂಡ ಶಿಶು ಕೇಂದ್ರಿತ ಅಂದ್ರೆ ಚೈಲ್ಡ್ ಸೆಂಟರ್ಡ್ ಎಜುಕೇಶನ್ ಬಗ್ಗೆ ಒತ್ತು ಕೊಟ್ಟದ್ದವರು. ಸೃಜನಶೀಲತೆಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿಯಾಗಿದೆ? ನೋಡಿ, 1, 2, 3 ಮಾತ್ರ. ಯಾವುದು? ಮಗುವಿನ ಕ್ರಿಯೆಯಲ್ಲಿ ಹೊಸತನ ಮತ್ತು ಸ್ವಂತಿಕೆಯನ್ನ ಕಾಣಬಹುದು. ಸೃಜನಶೀಲರು ವಿಭಿನ್ನ ಚಿಂತನಾ ಸಾಮರ್ಥ್ಯ ಹೊಂದಿರ್ತಾರೆ. ಸಮಸ್ಯೆ ಪರಿಹರಿಸುವಾಗ ಒಳನೋಟ ಪಡೆಯುತ್ತಾನೆ. ಇವೆಲ್ಲವೂ ಕೂಡ ಸೃಜನಶೀಲತೆಗೆ ಸಂಬಂಧಿಸಿದಂತಹ ಸರಿಯಾದ ಹೇಳಿಕೆಗಳು. ಇವರನ್ನು ಸೃಜನಶೀಲತೆಯ ಪಿತಾಮಹ ಅಂತ ಹೇಳಿ ಟಾರೆನ್ಸ್ ರವರನ್ನ ಕರೀತಾರೆ. ಟಾರೆನ್ಸ್ ರವರು ಫಾದರ್ ಆಫ್ ಕ್ರಿಯೇಟಿವಿಟಿ, ನೆನಪಿರ್ಲಿ. ಮಗುವಿನ ಆಸಕ್ತಿ, ಅಭಿರುಚಿ, ಬುದ್ಧಿಶಕ್ತಿ, ಮನೋಭಾವಕ್ಕೆ ಆದ್ಯತೆ ನೀಡುವುದು ಈ ಶಿಕ್ಷಣದ ಪದ್ಧತಿ, ಶಿಶು ಶಿಕ್ಷಣ. ಸಾಮಾಜಿಕ ಸಂರಚನಾವಾದವನ್ನ ಮಂಡಿಸಿದಂತವ್ರು ಯಾರು? ದಟ್ ಇಸ್ ವೈಗಾಟ್ಸ್ಕಿ. ಯಾವ ಮಕ್ಕಳಿಗೆ ಮೆದುಳು ಕಾರ್ಯಪಟುತ್ವಗೊಳಿಸುವ ತಂತ್ರದ ಮೂಲಕ ಅವರ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು? ಯಾವುದು? ದಟ್ ಇಸ್ ಸೃಜನಶೀಲ ಮಕ್ಕಳು.
ಇನ್ನು 159ನೇ ಪ್ರಶ್ನೆ, ದಟ್ ಇಸ್ ಕೆಳಗಿನ ಯಾವ ಚಟುವಟಿಕೆಯು ಮಕ್ಕಳ ಆಲೋಚನೆಯನ್ನ ಪ್ರಭಾವಗೊಳಿಸಿ ಅವರನ್ನ ಕಲಿಕೆಗೆ ಪ್ರೇರೇಪಿಸುತ್ತೆ? ಯಾವುದು? ಮಕ್ಕಳಿಗೆ ಸ್ವತಂತ್ರ ವಾತಾವರಣ ನಿರ್ಮಿಸಿಕೊಟ್ಟು ಸಮಸ್ಯೆ ಪರಿಹಾರ ಚಟುವಟಿಕೆಯನ್ನ ನೀಡೋದ್ರ ಮುಖಾಂತರ. ಅಂದ್ರೆ ಮಗುವು ಕಲಿಕೆಯಲ್ಲಿ ಯಾವಾಗಲೂ ತೀರಾ ಕೆಳಮಟ್ಟದ ಸಾಧನೆ ತೋರುವುದಕ್ಕೆ ಮುಖ್ಯ ಕಾರಣ ಏನು? ಕಲಿಕೆಯ ಬಗೆಗಿನ ತೀವ್ರ ನಿರಾಸಕ್ತಿ ಏನಿರುತ್ತೆ ಅದು ತೀರಾ ಕೆಳಮಟ್ಟದ ಸಾಧನೆಯನ್ನು ತೋರಿಸೋದಕ್ಕೆ ಕಾರಣ ಆಗುತ್ತೆ. ಸಾಮಾಜಿಕ ಒಪ್ಪಂದ ಮತ್ತು ಎಮಿಲಿ, ಈ ಒಂದು ಗ್ರಂಥದ ಕರ್ತೃ ಯಾರು ಅಂತ ಹೇಳಿದ್ರೆ ಜೀನ್ ಜಾಕ್ ರೂಸ್ ಅವರು. ಯಾರು? ಜೀನ್ ಜಾಕ್ ರೂಸ್ ಅವರು ಸಾಮಾಜಿಕ ಒಪ್ಪಂದ ಮತ್ತು ಎಮಿಲಿ ಈ ಒಂದು ಗ್ರಂಥದ ಕರ್ತೃ, ಬರ್ದಿರುವಂತವ್ರು. ಆಧುನಿಕ ಬುದ್ಧಿಶಕ್ತಿ ಪರೀಕ್ಷೆಗಳ ಪಿತಾಮಹ ಅಂತ ಹೇಳಿ ಆಲ್ಫ್ರೆಡ್ ಬೀನೆ ಅವ್ರನ್ನ ಕರೀತಾರೆ. ಬುದ್ಧಿಶಕ್ತಿಯ ದ್ವಿಕಾರಕ ಸಿದ್ಧಾಂತವನ್ನ 1904ರಲ್ಲಿ ಅಭಿವೃದ್ಧಿಪಡಿಸಿದಂತವ್ರು ಸ್ಪಿಯರ್ಮನ್. ಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತವನ್ನ ಪ್ರಸ್ತುತಪಡಿಸಿದಂತವ್ರು ಯಾರು? ಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತ ನೋಡಿ, ಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತವನ್ನ ಪ್ರಸ್ತುತಪಡಿಸಿದಂತವ್ರು ರೇವನ್ಸ್, ಆಲ್ಫ್ರೆಡ್ ಬೀನೆ, ಬರ್ಡ್ ಅಂತ ಇದೆ. ಅಂದ್ರೆ ಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತವನ್ನ ಮೊದಲನೇ ಬಾರಿಗೆ ಪ್ರಸ್ತುತಪಡಿಸಿದಂತವ್ರು ಥಾರ್ನ್ಡೈಕ್ ರವರು. ಓಕೆ, ಬುದ್ಧಿಶಕ್ತಿಯ ಸಮೂಹಕಾರಕ ಸಿದ್ಧಾಂತವನ್ನ ಪ್ರತಿಪಾದಿಸಿದಂತವ್ರು ಥರ್ಸ್ಟನ್ ರವರು. ಓಕೆ, ಜೊತೆಗೆ ಬುದ್ಧಿಶಕ್ತಿಯ 3 ಆಯಾಮಗಳ ಸಿದ್ಧಾಂತವನ್ನ ಅಭಿವೃದ್ಧಿಪಡಿಸಿದಂತವ್ರು ಗಿಲ್ಫೋರ್ಡ್ ರವರು. ಹುಡುಗರು ತುಂಬಾ ಶಕ್ತಿವಂತರು ಮತ್ತು ಕಠಿಣರು, ಹುಡುಗಿಯರು ಮೃದು ಮತ್ತು ಸಂವೇದನಾಶೀಲರು. ಇಂತಹ ಹೇಳಿಕೆಯನ್ನ ಇಂತಹ ಒಂದು ಹೇಳಿಕೆ ಯಾವುದನ್ನ ಬಲಗೊಳಿಸುತ್ತೆ? ಲಿಂಗತ್ವ ಪಡಿಯಚ್ಚನ್ನ ಅದು ಏನ್ ಮಾಡುತ್ತೆ? ಬಲಗೊಳಿಸುತ್ತೆ. ನಿರ್ದಿಷ್ಟ ವಸ್ತು, ವ್ಯಕ್ತಿ, ಕಾರ್ಯ ಇಂತಹವುಗಳ ಕಡೆ ವ್ಯಕ್ತಿ ಆಕರ್ಷಿಸಲ್ಪಡುವಂತೆ ಮಾಡುವ ಕಾರಕಗಳನ್ನ ಮನೋಧೋರಣೆ, ಅವಧಾನ, ಅಭಿಕ್ಷಮತೆ, ಆಸಕ್ತಿ ಇವುಗಳಲ್ಲಿ ಏನಂತ ಕರೀತಾರೆ? ನಿರ್ದಿಷ್ಟ ವಸ್ತು, ವ್ಯಕ್ತಿ, ಕಾರ್ಯ. ಓಕೆ, ನಿರ್ದಿಷ್ಟ ವಸ್ತು, ವ್ಯಕ್ತಿ, ಕಾರ್ಯ ಇಂತಹವುಗಳನ್ನ ಅಂದ್ರೆ ಇವುಗಳ ಕಡೆಗೆ ವ್ಯಕ್ತಿ ಆಕರ್ಷಿಸಲ್ಪಡುವಂತೆ ಮಾಡುವ ಕಾರಕ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಆಸಕ್ತಿ. ಮಗು ಕಲಿಕೆಯಲ್ಲಿ ತನ್ನನ್ನು ಹೆಚ್ಚಾಗಿ ತೊಡಗಿಸಿಕೊಂಡು ಅಧಿಕ ಅಂಕ ಪಡೆಯುತ್ತಿರುವುದು ತನ್ನ ತಂದೆ ತಾಯಿಯ ಪ್ರಶಂಸೆಯ ಮಾತುಗಳಿಗಾಗಿ. ಅಂದ್ರೆ ನಾನು ತುಂಬಾ ನಾನು ಔಟ್ ಆಫ್ ಔಟ್ ತೆಗೆದ್ರೆ ನನ್ನ ಅಪ್ಪ ಅಮ್ಮ ತುಂಬಾ ನನ್ನ ಪ್ರಶಂಸೆ ಮಾಡ್ತಾರೆ, ಅವ್ರು ವೆರಿ ಗುಡ್ ಅಂತ ಹೇಳ್ತಾರೆ ಅಂತ ಮಗು ಚೆನ್ನಾಗಿ ಅಂದ್ರೆ ಆ ಒಂದು ಕಾರಣಕ್ಕೆ ಮಗು ಒಂದು ಕಲಿಕೆಯಲ್ಲಿ ತೊಡಗಿಸ್ಕೊಂಡು ಹೆಚ್ಚಂಕ ಪಡಿತಾ ಇದೆ ಅಂತ ಅಂದ್ರೆ ದಟ್ ಇಸ್ ಎಕ್ಸ್ಟರ್ನಲ್ ಮೋಟಿವೇಶನ್. ಅಂದ್ರೇನು? ಬಾಹ್ಯ ಅಭಿಪ್ರೇರಣೆ ಆಗಿದೆ ಅಂತ ಅರ್ಥ. ತಂದೆ ತಾಯಿಗಳ ಮೇಲಿನ ಭಯ ಶಿಕ್ಷಕರನ್ನು ಕಂಡರೂ ಭಯವಾಗಬಹುದು. ಶಿಕ್ಷಕರ ಮೇಲಿನ ದ್ವೇಷ ಇಡೀ ಶಾಲೆಯ ವಿಚಾರಕ್ಕೆ ದ್ವೇಷವಾಗಬಹುದು. ಕಲಿಕಾರ್ಥಿಗಳಲ್ಲಿ ಇಂತಹ ವೈಪರೀತ್ಯಗಳನ್ನ ಹೋಗಲಾಡಿಸೋದಕ್ಕೆ ಸೂಕ್ತವಾದಂತಹ ಕಲಿಕಾ ಸಿದ್ಧಾಂತ ಯಾವುದು ಅಂದ್ರೆ ಸೋಪಾದಿತ ಅನುಬಂಧನ ಕಲಿಕೆ ಅಂತ ಹೇಳ್ತೀವಿ. ಇವೆಲ್ಲ ಅಪ್ಲೈಡ್ ಕ್ವಶನ್ಸ್, ತುಂಬಾನೇ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು ಇವು. ತಂದೆ ತಾಯಿಗಳ ಮೇಲಿನ ಭಯ, ಶಿಕ್ಷಕರನ್ನು ಕಂಡ್ರು ಭಯ ಆಗುತ್ತೆ. ಶಿಕ್ಷಕರ ಮೇಲಿನ ದ್ವೇಷ ಇಡೀ ಶಾಲೆಯ ವಿಚಾರಕ್ಕೆ ದ್ವೇಷವಾಗಬಹುದು. ಕಲಿಕಾರ್ಥಿಗಳಲ್ಲಿ ಇಂತಹ ವೈಪರೀತ್ಯಗಳನ್ನ ಹೋಗಲಾಡಿಸ್ಬೇಕು ಅಂತ ಅಂದ್ರೆ ಸೂಕ್ತವಾದ ಕಲಿಕಾ ಸಿದ್ಧಾಂತ ಯಾವುದು ಅಂತ ಕೇಳ್ತಾರೆ. ದಟ್ ಇಸ್ ಸೋಪಾದಿತ ಅನುಬಂಧಿತ ಕಲಿಕೆ ಅಂತ ಹೇಳಿ. ಓಕೆ, ಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತವನ್ನ ಹೇಳಿದಂತವ್ರು ದಟ್ ಇಸ್ ನನ್ ಅದರ್ ದೆನ್ ಥಾರ್ನ್ಡೈಕ್ ಅವರು. ಇದನ್ನ ಯಾವಾಗ್ಲೂ ಮತ್ತೆ ನೀವು ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಅದನ್ನೆಲ್ಲ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತವನ್ನ ಪ್ರಸ್ತುತಪಡಿಸಿದಂತವ್ರು EL ಥಾರ್ನ್ಡೈಕ್ ರವರೇ. ಓಕೆ, ಇದಿಷ್ಟು 170 ಪ್ರಶ್ನೆಗಳು ನಿಮ್ಗೆ ಇಲ್ಲಿ ಇದೆ. ನೀವು ಹಂಗೆ ಹೇಳ್ಕೊಂಡೋದ್ರಿ ಹಿಂಗೆ ಹೇಳ್ಕೊಂಡೋದ್ರಿ ಇಲ್ಲ, ನಿಮಗೆ ಟೈಮ್ ಇರುತ್ತಲ್ವಾ. ನಾನು ತುಂಬಾ ಲಾಂಗ್ ವಿಡಿಯೋ ಆಗುತ್ತೆ ನೋಡೋದಕ್ಕೆ ಅನ್ನೋದಕ್ಕೋಸ್ಕರ ನೋಡಿ ಇಲ್ಲಿಗೆ 45 ಮಿನಿಟ್ಸ್ ಆಗ್ತಾ ಬಂತು ಇದು. ಹಾಗಾಗಿ ನಾನು ಜಾಸ್ತಿ ಅಲ್ಲಿರುವಂತಹ ಪ್ರಶ್ನೆಗಳನ್ನ ಒಂದೊಂದಾಗೆ ಆಪ್ಷನ್ಸ್ ಅನ್ನ ಓದ್ತಾ ಹೋಗಿಲ್ಲ. ಎಲ್ಲಿ ಬೇಕೋ ಅಲ್ಲಷ್ಟೇ ನಾನು ಓದಿದೀನಿ. ಕೆಲವೊಂದು ಒನ್ ಲೈನರ್ಸ್ ಏನಿರ್ತವೆ ಅವನ್ ಹಾಗೆ ಇದು ಬಂದ್ರೆ ಇದು ಅಂತ ಥಟ್ ಅಂತ ನೆನ್ಪಿಟ್ಲಿ ಇಟ್ಕೋಬೇಕು. ಅವನ್ನೇ ನಾವು ಟ್ರಿಕ್ಸ್ ಅಂತ ಹೇಳ್ತೀವಿ. ಕೆಲವೊಂದು ಪ್ರಶ್ನೆಗಳನ್ನ ಮಾತ್ರ ನಾವು 4 ಓದಿ ಎಲ್ಲಾ ಸೂಕ್ಷ್ಮವಾಗಿ ಓದಿ ಅರ್ಥ ಮಾಡ್ಕೋಬೇಕಾಗತ್ತೆ. ಓಕೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮಲ್ಲಿ ಏನಾದ್ರೂ ಕಮೆಂಟ್ಸ್ ಇದ್ರೆ ಈ ಒಂದು ಟಾಪಿಕ್ ಗೆ ಸಂಬಂಧಪಟ್ಟಂತೆ, ಈ ಒಂದು MCQs ಗೆ ಸಂಬಂಧಪಟ್ಟಂತೆ ನಿಮಗೆ ಏನಾದ್ರೂ
ಪ್ರಶ್ನೆಯಲ್ಲಿ ಗೊಂದಲಗಳಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಬಹುದು. ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.